ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಚೀನಾದಲ್ಲಿ ಮತ್ತೊಂದು ಭಯಾನಕ ವೈರಸ್ ಪತ್ತೆಯಾಗಿದೆ. ಪ್ರಮುಖವಾಗಿ ಇದು ಕೋವಿಡ್ ನಂತೆ ಹೋಲುವಂಥ ವೈರಸ್ಗಳು, ಅಂದರೆ ಲಕ್ಷಣಗಳು ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ಸೇಮ್ ಇದೆ. ಒಂದು ಆತಂಕ ಮತ್ತು ಬೇಸರ ಏನು ಅಂತಂದರೆ ಈ ವೈರಾಣುಗೆ ಲಸಿಕೆ ಇಲ್ಲ ಅನ್ನೋದು. ಸೊ ಹಂಗಾಗಿ ಸಹಜವಾಗಿ ಆತಂಕ ಇದೆ. ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂಥ ವೈರಸ್ ಇದು. ಸೊ ಇದರ ರೋಗ ಲಕ್ಷಣಗಳು ಹೇಗಿರುತ್ತೆ, ಇದಕ್ಕೆ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿಯಾಗಿ ಇರಬೇಕು, ಪ್ರಮುಖವಾಗಿ ಇಂಥ ವೈರಸ್ಗಳಿಗೆ, ಇಂಥ ದರಿದ್ರ ವೈರಸ್ಗಳಿಗೆ ಈ ಚೀನಾನೇ ಯಾಕೆ ಮೂಲ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಸೊ ಮೊದಲು ಕೋವಿಡ್ ಅನ್ನುವಂಥ ದರಿದ್ರ ಆಯಿತು. ಈಗ ಅದಾದ ನಂತರ ಮತ್ತೊಂದು ದರಿದ್ರ ಈ HMP ಅನ್ನುವಂಥದ್ದು. ಸೊ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಹೋಗಬೇಕು. ಕೊರೋನಾ ರೀತಿಯಲ್ಲಿ ಮತ್ತೊಂದು ವೈರಸ್ನ ಭೀತಿ ಎದುರಾಗ್ತಾ ಇದೆ. ಚೀನಾದಲ್ಲಿ ಕೊರೋನಾ ಮಾದರಿಯ ವೈರಸ್ ಪತ್ತೆಯಾಗಿದೆ. HMP ವೈರಸ್ ಆರ್ಭಟಕ್ಕೆ ಚೀನಾ ಬೆಚ್ಚಿ ಬಿದ್ದಿದೆ. ಜ್ವರ, ಕೆಮ್ಮು ಮತ್ತು ಶೀತದ ಜೊತೆ ಉಸಿರಾಟದ ಸಮಸ್ಯೆ ಕೂಡ ಇದೆಯಂತೆ. ಜಪಾನ್ ಮತ್ತು ಹಾಂಗ್ಕಾಂಗ್ನಲ್ಲೂ ಕೂಡ ವೈರಸ್ ವ್ಯಾಪಿಸಿದೆ. ಜಪಾನ್ನಲ್ಲಿ ಒಟ್ಟು 7,81,000 ಮಂದಿಗೆ ಈ ಸೋಂಕು ಹರಡಿದೆ. ಹಾಂಗ್ಕಾಂಗ್ನಲ್ಲೂ ಕೂಡ 1,000ಕ್ಕಿಂತ ಹೆಚ್ಚು ಮಂದಿಯಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಎಲ್ಲ ವಯಸ್ಸಿನವರ ಮೇಲೂ ಕೂಡ ಈ HMPV ಪರಿಣಾಮ ಬೀರ್ತಾ ಇದೆ ಅನ್ನೋದು. ಹಾಗಾದರೆ ಈ HMPಯ ಲಕ್ಷಣಗಳೇನು, ಮುನ್ನೆಚ್ಚರಿಕೆಯ ಕ್ರಮಗಳು ಯಾವ ರೀತಿಯಾಗಿ ಇರಬೇಕು ಅಂತೇಳಿ, ಹಾಗಾದರೆ ಮತ್ತೊಮ್ಮೆ ಲಾಕ್ಡೌನ್ ಎದುರಾಗುತ್ತಾ ಅಂತೇಳಿ ಗೊತ್ತಿಲ್ಲ, ಏನಾಗುತ್ತೇನೋ ಗೊತ್ತಿಲ್ಲ. ಆದರೆ ಮಕ್ಕಳಲ್ಲಿ ಹೆಚ್ಚಾಗಿ ಈ ವೈರಸ್ ಕಂಡು ಬರ್ತಾ ಇದೆ. ಯಾವಾಗ ಬೇಕಾದರೂ ಕೂಡ ಎಮರ್ಜೆನ್ಸಿ ಘೋಷಣೆ ಆಗಬಹುದು. ಚೀನಾದಲ್ಲೇ ಈ ರೀತಿಯಾಗಿ ವಿಚಿತ್ರ ಇರುವಂಥ ವೈರಸ್ಗಳು ಪತ್ತೆ ಆಗುತ್ತೆ. ಆಮೇಲೆ ಬೇರೆ ಬೇರೆ ದೇಶಗಳಿಗೆ ತೊಂದರೆ ಕೊಡೋದು. ಪ್ರಮುಖವಾಗಿ ಕೊರೋನಾ ರೀತಿಯಲ್ಲಿ ಕೋವಿಡ್ ಟೈಮಲ್ಲಿ ಅದನ್ನು ಸಂದರ್ಭ ಏನಿತ್ತಲ್ಲ, ಕೋವಿಡ್ ಆಗಿರುವಂಥ ಸಂದರ್ಭದಲ್ಲಿ, ಕೋವಿಡ್ ಬಂದಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ತತ್ತರಿಸಿ ಹೋಗಿದ್ರು, ಕೆಲಸವನ್ನು ಕಳೆದುಕೊಂಡ್ರು, ಆ ಜೀವನ ಹೇಗೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಆ ಟೈಮಲ್ಲಿ ದುಡ್ಡಿದ್ದವರು, ದುಡ್ಡು ಇಲ್ಲದೇ ಇದ್ದವರು, ಕೊರೋನಾ ಎಲ್ಲವನ್ನು ಕಳಿಸ್ತು. ಆದರೆ ಈಗ ಪ್ರಮುಖವಾಗಿ ಯಾವ ರೀತಿಯಾಗಿ ಲಕ್ಷಣ ಇರುತ್ತೆ, ಈ ಕೋವಿಡ್ ಸಿಂಪ್ಟಮ್ಸ್ ಏನಿದೆಯಲ್ಲ, ಅದಾದ ನಂತರ ಈಗ ಬಂದಿರುವಂಥ ಹೊಸ HMP ಇದೆಯಲ್ಲ, ಇದರ ಲಕ್ಷಣ ಏನು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಕೆಮ್ಮು ಇರುತ್ತೆ, ಶೀತ ಮತ್ತು ಜ್ವರ ಬರುತ್ತೆ, ಮೂಗುಗಟ್ಟುವುದು, ಗಂಟಲು ನೋವಾಗುತ್ತೆ, ಉಬ್ಬಸ ಇರುತ್ತೆ, ಉಸಿರಾಟದ ಸಮಸ್ಯೆ ಬರುತ್ತೆ. ಮಕ್ಕಳಲ್ಲಿ ಬೇಗ ಹರಡುವಂಥ ಸೋಂಕು ಇದು. ಸೊ ಈ ರೀತಿಯ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗತ್ತೆ. ಇನ್ನು ಇದಾದ ನಂತರ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಬೇಕಾಗತ್ತೆ, ಒಂದು ವೇಳೆ ಈ ರೀತಿಯಾಗಿ ನಿಮ್ಮಲ್ಲಿ ಏನಾದರೂ ಲಕ್ಷಣ ಕಂಡು ಆದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ಇರಬೇಕು ಅಂತೇಳಿ. ಪ್ರಮುಖವಾಗಿ ಮಾಸ್ಕನ್ನು ಧರಿಸೋದು, ಸ್ಯಾನಿಟೈಸರ್ ಬಳಕೆಯನ್ನು ಮಾಡಬೇಕಾಗತ್ತೆ. ರೋಗ ಲಕ್ಷಣವಿದ್ದರೆ ವೈದ್ಯರ ಬಳಿ ಹೋಗೋದು ಕಂಪಲ್ಸರಿ. ಇನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಅಂದರೆ ಕೋವಿಡಲ್ಲಿ ಏನೆಲ್ಲ ರೂಲ್ಸ್ ಇತ್ತಲ್ಲ ಅದೇ ರೀತಿಯ ಸೇಮ್ ಇದೆ. ಸೊ ತಿನ್ನುವ ಮುನ್ನ ಕೈಯನ್ನು ತೊಳೆದುಕೊಳ್ಬೇಕು. ಬಾಯಿ, ಕಣ್ಣು ಮತ್ತು ಮೂಗು ಮುಟ್ಟದೆ ಇರೋದು. ಸೋಂಕಿತರಿಂದ ದೂರ ಇರಬೇಕಾಗತ್ತೆ. ಸೋಂಕಿತರು ಬಳಸಿರುವಂಥ ವಸ್ತುಗಳಿಂದ ನಾವು ಅಂತರವನ್ನು ಕಾಪಾಡಿಕೊಳ್ಳಬೇಕಾಗತ್ತೆ. ಈ ರೀತಿಯ ಲಕ್ಷಣಗಳು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳು ಇದ್ದಾವೆ. ಸೊ ಮುಂದಿನ ದಿನಮಾನಗಳು, ಈಗ ಆರಂಭದಲ್ಲಿ ಚೀನಾದಲ್ಲಿ ಅಷ್ಟೊಂದು ಆತಂಕ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಬಟ್ ದಿನ ಕಳೆದಂತೆ ಅದರ ಪರಿಣಾಮ ಬೀರಬಹುದು. ಸೊ ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ, ಸೊ ಯಾವ ಸಮಯದಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಸುದೀರ್ಘವಾಗಿ ನಾವು ನಿಮ್ಮ ಜೊತೆಗೆ 1 ಗಂಟೆಗಳ ಕಾಲ ಇರ್ತೀವಿ. ಈ ಒಂದು ವೈರಸ್ಸಿಂದ ಹೇಗೆ ನಾವು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಸುಮಿತ್ರಾ ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಭಾವನಾ ಪ್ರಿಯ ಅವರು ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೆ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ನಿಮಿಷಾ ಅಮೋಲ್ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಕ್ಕಳ ತಜ್ಞರಾಗಿರುವಂಥ ರಕ್ಸೈಫ್ ಶೆಟ್ಟಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಕೋವಿಡ್ ಟೈಮಲ್ಲಿ ಒಂದು ದರಿದ್ರ ಹೋಯಿತು ಅನ್ನೋಷ್ಟರಲ್ಲಿ ಮತ್ತೊಂದು ದರಿದ್ರ ಈಗ ಅಂಟುಕೊಂಡಿದೆ. ಏನು ನಡೀತಾ ಇದೆ ಚೀನಾದಲ್ಲಿ ಅಂತೇಳಿ ನೋಡಿ.
ಈ ಹ್ಯೂಮನ್ ಮೆಟಾನಿಮಾ ವೈರಸ್ ಸದ್ಯಕ್ಕೆ ನಾವು ಮಾತಾಡ್ತಾ ಇರೋದು ಇದು ಸುಮಾರು ಕಾಲದಿಂದ ಇದೆ, ಇದೇನು ಹೊಸ ವೈರಸ್ ಅಲ್ಲ. ಬಟ್ ಕೋವಿಡ್ ಟೈಮಲ್ಲಿ ಆಗಿರುವಂತ ವೈರಸ್ ವಾಸ್ ಅ ವೆರಿ ಯುನೀಕ್ ವೈರಸ್. ಅದರಿಂದ ಪ್ಯಾಂಡಮಿಕ್ ಆಗೋಯ್ತು. ಪ್ರತಿಯೊಂದು ವೈರಲ್ ಇನ್ಫೆಕ್ಷನ್ ಇಂದ ಪ್ಯಾಂಡಮಿಕ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ನಾರ್ಮಲ್ ಏನಾಗುತ್ತೆ, ಇನ್ಫ್ಲೂಯೆನ್ಸಾ ವೈರಸ್ ಕೆಲವೊಮ್ಮೆ ಪ್ಯಾಂಡಮಿಕ್ ಆಗ್ಬೋದು, ಕೋವಿಡ್ ಇಂದ ಆಗ್ಬೋದು. ಬಟ್ ಈ ಮೆಟಾನಿಮಾ ವೈರಸ್ ಅನ್ನೋದು ಇಟ್ಸ್ ಅ ವೆರಿ ಕಾಮನ್ ಕೋಲ್ಡ್ ವೈರಸ್ ಇನ್ ಚಿಲ್ಡ್ರನ್. ಇದನ್ನ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದೀವಿ. ನಾವು ಮಕ್ಕಳಲ್ಲಿ ಟೆಸ್ಟ್ ಮಾಡಿದಾಗ ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ವೈರಸಸ್ VC. ಬಟ್ ನಮ್ಮ ಇಲ್ಲಿ ಲಾಸ್ಟ್ 1 year ಎಕ್ಸ್ಪೀರಿಯನ್ಸ್ ನೋಡಿದ್ರೆ ವಿ ಆರ್ ಸೀಯಿಂಗ್ ಮೆನಿ ಅದರ್ ವೈರಸಸ್ ಲೈಕ್ RSV ವೈರಸಸ್, ಅಡೆನೋ ವೈರಸ್ ಇರ್ಬೋದು. ಆ ಥರ ಸುಮಾರು ವೈರಸ್ಗಳಿವೆ ವಿಚ್ ಕ್ಯಾನ್ ಪೊಟೆನ್ಷಿಯಲಿ ಕಾಸ್ ಸೀರಿಯಸ್ ಇಲ್ನೆಸ್. ಬಟ್ ಇದು ನನ್ಗನ್ಸಿದ ಮಟ್ಟಿಗೆ ಇಟ್ಸ್ ನಾಟ್ ಸಮಥಿಂಗ್ ವಿ ಶುಡ್ ಗೆಟ್ ರಿಯಲಿ ಕನ್ಸರ್ನ್ ಅಬೌಟ್ ಅಂತ ಅನ್ಸುತ್ತೆ. ಸೊ ನೀವು ಹೇಳ್ದಂಗೆ ನಾರ್ಮಲಿ ಇದು ಕಾಮನ್ ಕೋಲ್ಡ್, ಕಾಫ್ ಇಂಥ ಬರುವಂತ ಇಂಥ ಸಿಂಪ್ಟಮ್ಸ್ಗಳೇ ಜಾಸ್ತಿ. ಬಿಟ್ರೆ ಕೋವಿಡ್ ತರ ತುಂಬಾ ಸೀರಿಯಸ್ ಆಗಿ ತುಂಬಾನೇ ಹರಡಿ ಎಲ್ಲರ ನಿಮೋನಿಯಾ ಆಗಿ ಅಂತ ಸೀರಿಯಸ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ. ಸೊ ಇದು ಯೂಶಲಿ 2 ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ ಕಾಮನ್ ಕೋಲ್ಡ್ ಆಗಿ ಹರಡುವಂತ ಕಾಯಿಲೆಗಳು. ಅಂಡ್ ವಿಂಟರ್ ಸೀಸನ್ಸ್ ಅಲ್ಲೆಲ್ಲ ಇದನ್ನು ತುಂಬಾನೇ ಜಾಸ್ತಿ ನೋಡ್ತೀವಿ. ಬಿಕಾಸ್ ವಿಂಟರ್ ಸೀಸನ್ ಅಲ್ಲಿ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಕಾರಣದಿಂದ ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಕಂಡಿರ್ಬೋದು. ಬಿಟ್ರೆ ಅದರಿಂದ ಕೋವಿಡ್ ತರ ಪ್ಯಾಂಡಮಿಕ್ ಆಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ ಅನ್ನೋದು ಚಾನ್ಸಸ್ ಆರ್ ವೆರಿ ಲೆಸ್ ಲೈಕ್ಲಿ. ಇದೇನು ಇವತ್ತಿನ ಬಂದಿರೋ ವೈರಸ್ ಅಲ್ಲ. ಇದನ್ನ ಅಟ್ಲೀಸ್ಟ್ ಒಂದು ಲಾಸ್ಟ್ 20 ವರ್ಷದಿಂದ ವಿವಿಧ ಭಾಗಗಳಲ್ಲಿ ನೋಡ್ತಾ ಇರ್ತೀವಿ. ಪ್ರತಿ ವರ್ಷ ಸೀಸನ್ ಚೇಂಜ್ ಆದಾಗ ಇಂಥ ಕಾಯಿಲೆಗಳು ಬರ್ತಾನೆ ಇರ್ತವೆ. ಮತ್ತೆ ವೈರಸ್ಗಳ ಲಕ್ಷಣಗಳೇನಂತಂದ್ರೆ ಅದರ ಮ್ಯೂಟೇಷನ್ಸ್ಗಳು ಆಗ್ತಾನೆ ಇರ್ತವೆ. ಅದರ ತೀವ್ರತೆ ಪ್ರತಿ ವರ್ಷ ಮೇಲೆ ಕೆಳಗೆ ಆಗುವಂತ ಚಾನ್ಸಸ್ಗಳು ಇರ್ತವೆ. ಸೊ ಆಕ್ಚುಲಿ ಈ ವರ್ಷ ನೋಡ್ಲಿಕ್ಕೆ ಹೋದ್ರೆ ಈ ತರ ವೈರಸ್ ಇನ್ಫೆಕ್ಷನ್ಗಳು ಸುಮಾರು ನಾವು ನೋಡಿದೀವಿ. ನಾನು ಹೇಳ್ದಂಗೆ RSV ಇನ್ಫೆಕ್ಷನ್ಗಳು, ಅಡೆನೋ ವೈರಸ್ ಇನ್ಫೆಕ್ಷನ್ಗಳು, ಇದೆಲ್ಲ ಮಕ್ಕಳಲ್ಲಿ ತೀವ್ರವಾದ ಕಾಯಿಲೆಗಳನ್ನು ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ನಾನು ಏನ್ ಹೇಳಿ ಬಯಸ್ತೀನಿ ಅಂತಂದ್ರೆ ಈ ವೈರಸ್ ಬಗ್ಗೆ ಕೋವಿಡ್ ತರ ಆಗ್ಬೋದು, ಲಾಕ್ಡೌನ್ ಆಗ್ಬೋದು, ತೀವ್ರ ಕಾಯಿಲೆಗಳಾಗ್ಬೋದು ಅನ್ನೋ ಭಯ ಬೇಡ ಅಂತ ಹೇಳಿ ಬಯಸ್ತೀನಿ ಅಷ್ಟೇ. ಆದರೆ ಭಯ ಏನು ಬೇಡ. ಬಟ್ ಸರ್, ಈಗ 2025ರಲ್ಲಿ ಹೊಸ ವೈರಸ್ ಪತ್ತೆ ಆಗಿದೆ. ಸಹಜವಾಗಿ ಕೋವಿಡ್ ಆಯಿತು, ಕಡಿಮೆ ಆಯಿತು ಅನ್ನೋ ವರ್ಷದಲ್ಲಿ ಮತ್ತೆ ಏನಾದರೂ ಲಾಕ್ಡೌನ್ ಏನಾದರೂ ಶುರು ಆಗಿಬಿಡುತ್ತಾ ಹೇಗೆ ಅಂತೇಳಿ ಈಗ ಸದ್ಯ ಚೀನಾದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಸರ್? ನೋಡಿ, ಆಬ್ವಿಯಸ್ಲಿ ನಾವು ಕೋವಿಡ್ ಟೈಮಲ್ಲಿ ಕಂಡಂತ ಪರಿಸ್ಥಿತಿ, ಅದರ ಪರಿಣಾಮಗಳು ಆದ್ರಿಂದ ಈ ವೈರಸ್ ಅಂತಂದ್ರೆ ಸಹಜವಾಗಿ ಆ ಥರ ಭಯ ಬಂದೇ ಬರುತ್ತೆ. ಇಟ್ಸ್ ನ್ಯಾಚುರಲ್ ಅಲ್ವಾ? ಸೊ ಪ್ರತಿ ವರ್ಷ ಇನ್ನೇನಾದ್ರೂ ಹೊಸ್ತು ಬರುತ್ತಾ, ಅದೇ ಪರಿಸ್ಥಿತಿ ನಾವು ಪುನಃ ಫೇಸ್ ಮಾಡ್ತೇವೆ ಅನ್ನೋದು ಭಯ ಇದ್ದೇ ಇರುತ್ತೆ. ಬಟ್ ಈ ಹ್ಯೂಮನ್ ಮೆಟಾನಿಮಾ ವೈರಸ್ ಅನ್ನೋದು ಅದೇನು ಹೊಸ ವೈರಸ್ ಅಲ್ಲ. ಇದು ಇದರಿಂದ ಅಷ್ಟು ತೀವ್ರವಾಗಿ ನಿಮೋನಿಯಾ ಆಗುವಂತ ಅಟ್ಲೀಸ್ಟ್ ನಮ್ಮ ಗೊತ್ತಿರೋ ಮಟ್ಟಿಗೆ, ನಾವು ನೋಡಿರೋ ಮಟ್ಟಿಗೆ, ಕೇಳಿರೋ ಮಟ್ಟಿಗೆ ಈ ತರ ಅಷ್ಟು ಸೀರಿಯಸ್ ಕಾಯಿಲೆ ಆಗ್ಬಾರ್ದು ಅಂತ ಹೇಳಿ ಬಯಸ್ತೀನಿ. ಬಟ್ ನೀವು ಹೇಳ್ದಂಗೆ ನೋಡಿ, ಇದೆಲ್ಲ ರೆಸ್ಪಿರೇಟರಿ ವೈರಸಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಕೆಮ್ಮಿಂದ, ಕೈಯಿಂದ, ಸಲೈವದಿಂದ ಹರಡುವಂತ ಕಾಯಿಲೆಗಳು. ಸೊ ನಾವು ಕೋವಿಡ್ ಟೈಮಲ್ಲಿ ಏನೇನು ಕಲ್ತ್ಕೊಂಡಿದೀವಿ, ಐ ಮೀನ್ ವಿತ್ ರಿಗಾರ್ಡ್ಸ್ ಟು ಹ್ಯಾಂಡ್ ಹೈಜಿನ್ ಇರ್ಬೋದು, ಮಾಸ್ಕ್ ಹಾಕೊಳ್ಳಿರ್ಬೋದು, ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು, ದೀಸ್ ಆರ್ ಆಲ್ ಗುಡ್ ಹೈಜಿನಿಕ್ ಮೆಷರ್ಸ್. ಸೊ ಈ ತರ ನಾವು ಹೈಜಿನ್ ಮೆಷರ್ಸ್ ಅನ್ನು ಕಂಟಿನ್ಯೂ ಮಾಡಿದ್ರೆ ಈ ತರ ಸುಮಾರು ವೈರಸ್ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು. ಬಟ್ ನೀವು ಹೇಳ್ದಂಗೆ ಇದಕ್ಕೆ ಲಸಿಕೆನೂ ಇಲ್ಲ. ಬಟ್ ಥ್ಯಾಂಕ್ಫುಲಿ ಈ ಲಾಸ್ಟ್ 20 years ಅಲ್ಲಿ ನಾವು ನೋಡಿರುವಂತ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೆಟಾನಿಮಾ ವೈರಸ್ ಇಸ್ ನಾಟ್ ಆಸ್ ಬ್ಯಾಡ್ ಆಸ್ ಫ್ಲೂ ವೈರಸ್ ಆರ್ ಆಸ್ ಬ್ಯಾಡ್ ಆಸ್ RSV ವೈರಸ್. ಸೊ ಅದರ ಮಟ್ಟಿಗೆ ಟಿಲ್ ನಾವು ನೋಡಿರೋ ಮಟ್ಟಿಗೆ ಇಟ್ ಇಸ್ ನಾಟ್ ಬಿನ್ ಅ ವೆರಿ ಡೇಂಜರಸ್ ವೈರಸ್. ಬಟ್ ನೀವು ಹೇಳ್ದಂಗೆ ಐ ಥಿಂಕ್ ಈ ಪ್ರಿವೆಂಟಿವ್ ಮೆಷರ್ಸ್ ನಾವು ಯಾವ ರೀತಿ ಕೋವಿಡ್ ಟೈಮಲ್ಲಿ ಕಲ್ತಿದ್ವಿ ನೋಡಿ, ಅದನ್ನು ಕಂಟಿನ್ಯೂ ಮಾಡಿದ್ರೆ ಇಟ್ ಇಸ್ ಬೆನಿಫಿಷಿಯಲ್ ಅಂತ ಹೇಳಿ ಬಯಸ್ತೇನೆ. ಎಸ್, ಓಕೆ ಸರ್. ಭಾವನಾ, ಏನು ಅನಿಸಿದೆ 2025ರಲ್ಲಿ ಹೊಸ ಈ ವೈರಸ್ HMP ವೈರಸ್? ಸೊ ಈ HMP ವೈರಸ್ ಅನ್ನೋದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ ಜ್ವರ ಬರೋದು, ಕೆಮ್ಮು, ನೆಗಡಿ, ಕಫ ನಾರ್ಮಲ್ ಅನ್ನೋ ಥರನೇ ಇರುತ್ತೆ. ಬಟ್ ನಾರ್ಮಲ್ ಎಲ್ರಿಗೂ ಬರುತ್ತಲ್ಲ ಅದು? ಎಲ್ಲರಿಗೂ ಬರುತ್ತೆ. ಸೊ ಎಲ್ಲರಿಗೂ ಬರೋದ್ರಿಂದ ನಾವು ಇದು ಡೈರೆಕ್ಟ್ ಆಗಿ ನಿಮಗೆ HMPV ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ನಿಮಗೆ ಜ್ವರ ಬರ್ತಿದೆಯಾ, ಕೆಮ್ಮು ಬರ್ತಿದೆಯಾ, ಕಫ ಬರ್ತಿದೆಯಾ, ಇಲ್ಲ ನೆಗಡಿ ಇದೆಯಾ, ಏನಿದೆ ಅಂತ ನೋಡ್ಕೋಬೇಕು ಫಸ್ಟ್. ಸೊ ಅದು ಸಿಂಪ್ಟಮ್ಸ್ ಯಾವಾಗಿಂದ ಯಾವಾಗವರೆಗೂ, ಅಂದರೆ ಎಷ್ಟು ದಿವಸ ನಮ್ಮ ಬಾಡಿಯಲ್ಲಿ ಇರ್ತಿದೆ ಅಂತ ನೋಡಬೇಕು. ಸೊ ಅದು 10 daysಗಿಂತ ಜಾಸ್ತಿ ಇದ್ದರೆ ಡಾಕ್ಟರ್ ಹತ್ರ ಹೋಗಲೇಬೇಕು. ಸೊ ಯೂಶ್ವಲಿ ಕೋಲ್ಡ್ ವಿಲ್ ಬಿ ಟೇಕಿಂಗ್ 7 to 10 days ಟು ರಿಕವರ್, ರೈಟ್? ಸೊ ನಾವು ಆ್ಯಂಟಿಬಯೋಟಿಕ್ಸ್ ಕೊಡೋಂಗಿಲ್ಲ ಇದರಲ್ಲಿ. ಸೊ ಇನ್ ಕೇಸ್ ಈ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು ಸೆಕೆಂಡ್ರಿ ಇನ್ಫೆಕ್ಷನ್ಸ್ಗೆ ಕೊಡ್ಬೋದು. ಸೊ ಬ್ರಾಂಕೈಟಿಸ್, ನಿಮೋನಿಯಾ ಈ ಥರ ಇರೋರಿಗೆ ಜಾಸ್ತಿ ರಿಸ್ಕ್ ಇದೆ ಅಂತ HMPV ಡೆವಲಪ್ ಆಗೋಕ್ಕೆ. ಸೊ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ವಿ ಹ್ಯಾವ್ ಸೋ ಮೆನಿ ಡಯಾಗ್ನಾಸ್ಟಿಕ್ ಟೆಸ್ಟ್ಸ್. ಅದು ಏನಂದರೆ NAAT ಅಂತಾರೆ, ನ್ಯೂಕ್ಲಿಕ್ ಆ್ಯಸಿಡ್ ಆಂಪ್ಲಿಟ್ಯೂಡ್ ಟೆಸ್ಟ್ ಅಂತ. ಸೊ ಅದರಲ್ಲಿ ನಾವು ಡಯಾಗ್ನೋಸ್ ಮಾಡ್ಕೋಬೋದು.
ಮತ್ತು ಚೆಸ್ಟ್ ಎಕ್ಸ್ರೇ ತೆಗಿತೀವಿ. ಚೆಸ್ಟ್ ಎಕ್ಸ್ರೇದಲ್ಲಿ ಏರ್ವೇ ಪಾಸಿಂಗ್ ಹೆಂಗಿದೆ, ಸೊ ಏನಾದರೂ ಬ್ಲಾಕೇಜ್ ಇದೆಯಾ, ನಾಸಲ್ ಕಂಜೆಷನ್ ಏನಾದರೂ ಆಗ್ತಿದೆಯಾ ಅಂತ ನೋಡ್ತೀವಿ. ಆಮೇಲೆ ಥ್ರೋಟ್ ಸ್ವ್ಯಾಪ್ ತೆಗಿತೀವಿ. ಸೊ ಇದೆಲ್ಲರಿಂದ ನಾವು HMPV ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೋದು. ಎಸ್ ಸುಮಿತ್ರಾ ಮೇಡಮ್ ಅವರು, ಈಗ ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಆದ ನಂತರ ಓಕೆ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಾ ಇದ್ದೀವಿ ಅಂತೇಳಿ, ಸೊ ಈಗ ಕೋವಿಡ್ ಥರನೇ ಆದರೆ ಮುಂದೆ ಏನು ಗೊತ್ತಿ ಅಂತ? ಅದೇ ಡಾಕ್ಟರ್ ರಕ್ಷಯ್ ಅವ್ರು ಹೇಳಿದಾಗ ಇಟ್ಸ್ ನಾಟ್ ಲೈಕ್ ಇದು ಒಂದು ಹೊಸದಾದ ವೈರಸ್ ಅಲ್ಲ. ಯೂಶ್ವಲಿ ಕಾಮನ್ ಆಗಿ ಇರುವಂಥ ವೈರಸ್, ಲೈಕ್ ವಾಟ್ ವಿ ಕಾಲ್ ಇಟ್ ಆಸ್ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಲ್ಲ, ಎಲ್ಲ ಮಕ್ಕಳಲ್ಲೂ ಬರುತ್ತೆ. ಲೈಕ್ ಕೋಲ್ಡ್ ಆಗಲಿ ಶೀತ ಆಗಲಿ ಅದು ಬರೋದು ಕಾಮನ್ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂದರೆ 2 years ದೇ ವರ್ ಇನ್ ದ ಹೌಸ್, ಅಂದರೆ ಮನೇಲಿ ಪ್ರೊಟೆಕ್ಟೆಡ್ ಆಗಿದ್ರು ಎಲ್ಲ ಮಕ್ಕಳು. ಸೊ ಆ ಟೈಮಲ್ಲಿ ದೇ ವರ್ ನಾಟ್ ಎಕ್ಸ್ಪೋಸ್ ಟು ಬೇರೆ ವೈರಸಸ್, ಕಾಮನ್ ವೈರಸಸ್ ಲೈಕ್ RSV ಅಂತ ಹೇಳ್ತೀವಿ, ಬೇರೆ ವೈರಸಸ್ ಇರ್ಬೋದು. ಅಂಥದ್ದಲ್ಲಿ ಎಕ್ಸ್ಪೋಜರ್ ಇಲ್ಲದೆ ಇದ್ದಾಗ ಈಗ ಸಡನ್ನಾಗಿ ಎಕ್ಸ್ಪೋಸ್ ಮಾಡಿದಾಗ ಆ ಮಕ್ಕಳನ್ನ ಯಾರು ಎಕ್ಸ್ಪೋಸ್ ಆಗಿಲ್ಲ, ಆವಾಗ ಈ ವೈರಸ್ ಸ್ವಲ್ಪ ಈಸಿಯಾಗಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ್ ದನ್ ದ್ಯಾಟ್ ಈಗ ಸದ್ಯಕ್ಕೆ ಇಮಿಡಿಯೇಟಾಗಿ ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಐ ಡೋಂಟ್ ಥಿಂಕ್ ಸೊ ವಿ ಆರ್ ಇರುವಂಥ ಸ್ಥಿತಿ ಏನೂ ಕಾಣಿಸ್ತಿಲ್ಲ. ಕಾಮನ್ ಆಗಿ ಮೆಟಾನಿಮೋ ವೈರಸಸ್ ಆರ್ ಸೀನ್ ಇನ್ ರೇಸ್ ಇನ್ ವಿಂಟರ್ ಸೀಸನ್, ಈ ಚಳಿಗಾಲದಲ್ಲಿ ಆರ್ ಸ್ಪ್ರಿಂಗ್ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಕಾಮನ್ ಆಗಿ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಲಿಟಲ್ ಬಿಟ್ ಮೋರ್ ದೆನ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಮೇ ಬಿ ಹ್ಯಾಪ್ನಿಂಗ್ ಇನ್ ಚೈನಾ. ಬಟ್ ಅದರಿಂದ ಸದ್ಯಕ್ಕೆ ಇಮಿಡಿಯೇಟಾಗಿ ಪ್ಯಾನಿಕ್ ಅಂತ ಸಿಚುವೇಶನ್ ಏನೂ ಬೇಕಿಲ್ಲ. ಕ್ರಮ ನಾವು ಏನು ತೊಗೊತಾ ಇದ್ವಿ ಕೋವಿಡ್ ಟೈಮಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿದರೆ ಐ ಥಿಂಕ್ ವಿ ಕ್ಯಾನ್ ಹ್ಯಾವ್ ಅ ಬೆಟರ್ ಕಂಟ್ರೋಲ್ ಆಫ್ ಇಟ್. ಐ ಥಿಂಕ್ ಸೊ ವಿ ಆರ್ ಆಲ್ ಅವೇರ್ ಆಫ್ ಇಟ್. ಲೈಕ್ ಮೋರ್ ಇಂಪಾರ್ಟೆಂಟ್ ಇಸ್ ಲೈಕ್ ಸ್ಪ್ರೆಡ್ನ ಪ್ರಿವೆಂಟ್ ಮಾಡೋದು, ದ್ಯಾಟ್ ವಿಲ್ ಮೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೇಮ್ ಥಿಂಗ್ ನಿಮಿಷ ಅವ್ರು, ಈಗ ಈ ಸಿಮ್ಟಮ್ಸ್ ಏನು ಬರ್ತಾ ಇದೆಯಲ್ಲ, ಈಗ ಸಿಮ್ಟಮ್ಸ್ ಕೋವಿಡ್ ಟೈಮಲ್ಲಿ ಆಗಿರೋದನ್ನೇ ತಗೋಬೇಕು ಅಂತೇಳಿ, ಬಟ್ ನನ್ನ ಪ್ರಕಾರ ಅದನ್ನು ಯಾರು ಕೂಡ ಈಗ ಫಾಲೋ ಮಾಡಲ್ಲ. ನೀವು ಕೂತ್ಕೊಂಡು ಸುಮ್ಮನೆ ಹೇಳ್ತಿದ್ದೀರಿ ಅಂತ ನಮ್ಮನ್ನೇ ಬೈತಾರೆ, ಅದು ಓಕೆ. ಬಟ್ ಈ ವೈರಸ್ ಇದೆಯಲ್ಲ, ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಬಿಕಾಸ್ ಮಕ್ಕಳಂದರೆ ಅವ್ರು ಜಸ್ಟ್ ಹುಟ್ಟಿದಾರಲ್ವ. ನಮ್ಮ ಸಿಚುವೇಶನ್ ಹೇಳಿದರೆ ನಾವು ಇಷ್ಟು ವಯಸ್ಸಾಗಿದೆ, ನಮಗೆ ಇಷ್ಟೊಂದು ಇಮ್ಯುನಿಟಿ ಬಂದಿದೆ, ತುಂಬ ವೈರಸ್ಸಿಗೆ ನಮಗೆ ಏನು ಹೇಳೋದು ಎಕ್ಸ್ಪೋಷರ್ ಇದೆ. ಆದರೆ ಮಕ್ಕಳಿಗೆ ಆ ಎಕ್ಸ್ಪೋಷರ್ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಅವ್ರಿಗೆ ಇಮ್ಯುನಿಟಿ ಅಂತೂ ಸ್ವಲ್ಪನೇ ಇರೋದು. ಅದಕ್ಕೆ ಅದು ಜಾಸ್ತಿ ಮಾಡಬೇಕು. ಅದು ಜಾಸ್ತಿ ಬಂದ್ರೇ ಬಿಕಾಸ್ ಅದಕ್ಕೆ ಅವ್ರಿಗಿಲ್ಲ, ಅದಕ್ಕೆ ಅದು ಜಾಸ್ತಿ ಮಕ್ಕಳಲ್ಲಿ. ಮತ್ತು ಇನ್ನೊಂದು ಹೇಳಿದರೆ ಮೋರ್ ದೆನ್ 65 years ಮೇಲೆ ಇರುವ ಅವರಿಗೆ, ಎಲ್ಡರ್ಲಿ ಪೀಪಲ್ಗೆ ಅವ್ರಿಗೂ ಜಾಸ್ತಿ ಬರ್ತದೆ. ಬಿಕಾಸ್ ಏಜ್ ಪ್ರೋಗ್ರೆಸ್ ಆಗಿದೆ. ಬಿಕಾಸ್ ಈ 2 ಏಜ್ ಗ್ರೂಪಲ್ಲಿ ಲೆಸ್ ದೆನ್ 5 ಆ್ಯಂಡ್ ಮೋರ್ ದೆನ್ 65 ಏಜ್ ಗ್ರೂಪಲ್ಲಿ ಇದು ಜಾಸ್ತಿ ಬರ್ತದೆ. ಬಿಕಾಸ್ ಇಮ್ಯುನಿಟಿ ಈಸ್ ಲೆಸ್, ಬಿಕಾಸ್ ಎಕ್ಸ್ಪೋಷರ್ ಕಮ್ಮಿ ಒಂದು ಮಕ್ಕಳಲ್ಲಿ, ಮತ್ತು ಓಲ್ಡ್ ಏಜಲ್ಲಿ ಅಂದರೆ ಇಮ್ಯುನಿಟಿ ಕಮ್ಮಿ ಆಗ್ತಾಯಿದೆ. ಅದಕ್ಕೆ ಈ 2 ಇದರಲ್ಲಿ ಮತ್ತು ನಾವು ಹೇಳ್ತೀವಿ ಓಕೆ ಕೋಲ್ಡ್ ಐ ಮೀನ್ ಇದೆಲ್ಲ ಕಾಮನ್, ಕಾಫ್ ಕೋಲ್ಡ್ ಎಲ್ಲ ಕಾಮನ್ನೇ. ಬಟ್ ಆದರೆ 20 days ಆದರೆ 10 days ಮೇಲೆ ಇದ್ದರೆ ಹೋಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇಲ್ಲ. ಹಾಗೆ ಬಂದಾಗ ಹೋಗಿ ತೋರಿಸ್ಕೋಬೇಕು, ಇದೆ HMPV ಇಲ್ಲ ನಾರ್ಮಲ್ ಕೋಲ್ಡಾ ಏನನ್ನು ನೋಡಿ ಅದಕ್ಕೆ ಮುಂದೆ ಪ್ರಿಕಾಷನ್ ತಗೊಂಡ್ರೆ ಆಗುತ್ತೆ. ಅದೇ ಅದೆಲ್ಲ ಕಾಮನ್ ಇರುತ್ತೆ. ಒಂದು ವೇಳೆ ಅದು ಮುಂದಕ್ಕಾಯಿತು ಅಂದರೆ 10 ದಿನಗಳ ಮೇಲೆ ಪಟ್ಟು ಅಂತಂದರೆ ವೈದ್ಯರನ್ನು ಸಂಪರ್ಕ ಮಾಡಬಹುದು ಅಂತೇಳಿ. ರಕ್ಷಯ್ ಶೆಟ್ಟಿ ಸರ್, ಈಗ ಈ ಈ ವೈರಸ್ ಹೊಸದೇನಲ್ಲ, ಬಟ್ ಹಳೆ ಇದ್ದರೂ ಕೂಡ ಇದುವರೆಗೂ ಇದ್ರ ಬಗ್ಗೆ ಲಸಿಕೆನೇ ಬಂದಿಲ್ಲ, ಯಾಕೆ? ನೋಡಿ, ಲಸಿಕೆ ಯೂಶಲಿ ಯಾವ ವೈರಸ್ ಮೇಲೆ ಮಾಡ್ತೀವಿ ಅಂತಂದ್ರೆ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು. ಯಾಕಂದ್ರೆ there are thousands of viruses. ಎಲ್ಲ ವೈರಸ್ಗಳಿಗೂ ಲಸಿಕೆ ಮಾಡೋದು ಅಸಾಧ್ಯ ಅದು. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫ್ಲೂ ಜ್ವರದಲ್ಲಿ ಇಟ್ ಇಸ್ ನೋನ್ ಜನರಲಿ ಒಂದು 65 years ಮೇಲ್ಪಟ್ಟವರಿಗೆ ಫ್ಲೂ ಜ್ವರ ಬಂದ್ಬಿಟ್ರೆ ಅಥವಾ ಸಣ್ಣ ಮಕ್ಕಳಿಗೆ ಫ್ಲೂ ಜ್ವರ ಬಂದ್ಬಿಟ್ರೆ ದರ್ಸ್ ಅ ಹೈಯರ್ ಚಾನ್ಸ್ ಆಫ್ ಹ್ಯಾವಿಂಗ್ ಸಿವಿಯರ್ ನಿಮೋನಿಯಾ ಅಂತ ಹೇಳ್ತೀವಿ. ಸೊ ಅದು ಕೋವಿಡ್ ರೀತಿಯೇ ತುಂಬ ಸಿವಿಯರ್ ನಿಮೋನಿಯಾ ಮಾಡ್ಬೋದು. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ದರ್ ಇಸ್ ಅ ಫ್ಲೂ ವ್ಯಾಕ್ಸಿನ್. ಅದು ಬಿಟ್ಟರೆ ಬೇರೆ ಕಾಮನ್ ಕೋಲ್ಡ್ ವೈರಸ್ಗಳಿಗೆ ನೋಡಿ ಆಲ್ರೆಡಿ ಲಸಿಕೆಗಳು ಸುಮಾರಾಗಿ ಬಿಟ್ಟಿದ್ದೇವೆ. ನಾವು ಅದರ ಇಂಪ್ಯಾಕ್ಟ್ ಏನು, ಅದರಿಂದ ಅಡ್ಮಿಟ್ ಆಗುವ ಚಾನ್ಸಸ್ ಏನು, ಸೀರಿಯಸ್ ಕಾಯಿಲೆಗಳಾಗುವ ಚಾನ್ಸಸ್, ಅದನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಸೊ ಸಿನ್ಸ್ ಮೆಟಾನಿಮೋ ವೈರಸ್ ಹಸ್ ನಾಟ್ ಕಾಸ್ ಸಚ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅಲ್ವಾ, ಸೊ ಅದು ಆ ಕಾರಣದಿಂದ ಅದರ ವ್ಯಾಕ್ಸಿನ್ ಇನ್ನೂ ಆಗಿಲ್ಲ. ಆ ರೀತಿಯ ಸುಮಾರು ವೈರಸ್ಗಳಿವೆ. ನಾನು ಆವಾಗಲೂ ಹೇಳಿದೆ, ಫಾರ್ ಎಕ್ಸಾಂಪಲ್ RSV ಇರಬಹುದು, ಅದು ಪ್ರೀಮೆಚೂರ್ ಮಕ್ಕಳಲ್ಲಿ ಸೀರಿಯಸ್ ನಿಮೋನಿಯಾ ಕಾಸ್ ಮಾಡುತ್ತೆ. ಅದು ಬೇರೆ ನಮ್ಮ ದೇಶದಲ್ಲಿ ಸುಮಾರು ಆಸ್ಪತ್ರೆಗಳಲ್ಲಿ ನಾವು ಈಗಲೂ ನಡೀತಾ ಇದೆ. ನಾರ್ತ್ ಇಂಡಿಯಾದಲ್ಲಿ ಸುಮಾರಿದೆ. ನಮ್ಮಲ್ಲೂ ಲಾಸ್ಟ್ 2-3 months ಬ್ಯಾಕ್ ಸುಮಾರು ಪೇಷಂಟ್ಸ್ಗಳನ್ನ ನಾವು ನೋಡಿದ್ದೀವಿ. ಎಡೆನೋ ವೈರಸ್ ಇರ್ಬೋದು. ಸೊ ಕೆಲವು ವೈರಸ್ಗಳಿಗೆ ಅಂದರೆ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ, ಅವ್ರಿಗೆ ವ್ಯಾಕ್ಸಿನ್ ಕ್ರಿಯೇಟ್ ಮಾಡಬೇಕಂತಂದ್ರು. ಸೊ ಆಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಕನ್ಸಿಸ್ಟೆಂಟ್ಲಿ ದೇರ್ ಆ್ಯಂಡ್ ಅದರ ಇಂಪ್ಯಾಕ್ಟ್ ಜಾಸ್ತಿ ಇಲ್ಲ ಅಂತಂದರೆ ಮೆನಿ ಡ್ರಗ್ ಕಂಪನೀಸ್ ಮೈಟ್ ನಾಟ್ ವಾಂಟ್ ಟು ಡೂ ದೋಸ್ ಕೈಂಡ್ ಆಫ್ ವ್ಯಾಕ್ಸಿನ್ಸ್. ಅಲ್ಲ, ಇದಕ್ಕೆ ಚೀನಾನೇ ಮೂಲ ಯಾಕೆ ಅಂತ?
ಇದು ಹ್ಯೂಮನ್ ಮೆಟಾನಿಮೋ ವೈರಸ್ ಅನ್ನೋದು ಖಾಲಿ ಚೀನಾದಲ್ಲಿ ಇರುತ್ತೆ ಅನ್ನೋದು ಐ ಥಿಂಕ್ ಇಟ್ಸ್ ಅ ರಾಂಗ್ ಅಸಂಪ್ಷನ್. ಅಲ್ಲ ಸಣ್ಣ ಔಟ್ ಬ್ರೇಕ್ ಆಗಿರ್ಬೋದು, ಬಟ್ ದಿಸ್ ಇಸ್ ದೇರ್ ಥ್ರೂ ಔಟ್ ದ ವರ್ಲ್ಡ್. ಎಲ್ಲ ಕಡೆನೂ ಇದೆ, ಅಮೆರಿಕದಲ್ಲೂ ಇದೆ, ಯುರೋಪಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಅಲ್ಲ ಆರಂಭದಲ್ಲಿ ಅಲ್ಲೇ ಉಟ್ಕೊಳ್ಳುತ್ತೆ ಅಂತ. Probably ಅಲ್ಲ, ಕೋವಿಡ್ ವೈರಸ್ ಅಂತ ಖಂಡಿತವಾಗಿ ಅಲ್ಲಿ ಹುಟ್ಕೊಂಡಿದೆ. ಬಟ್ ಅದು ಬಿಟ್ಟರೆ ಬೇರೆ ವೈರಸ್ಗಳೆಲ್ಲ ನನ್ನ ಅನ್ಸಿದ ಮಟ್ಟಿಗೆ ಚೈನಾನೇ ಸ್ಪೆಸಿಫಿಕ್ ಆಗ್ತಿದೆ ಅನ್ನೋದು ಆಯ್ತು ಸರಿಯಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಈ ವೈರಸ್ಗಳನ್ನ ನಾವು ಎಲ್ಲ ಕಡೆ ನೋಡ್ತಾ ಇದೀವಿ. ಅನ್ಲೆಸ್ ನೋಡಿ ಏನಾಗುತ್ತೆ, ಕೆಲವೊಮ್ಮೆ ಪ್ಯಾಂಡಮಿಕ್ ಸ್ಟಾರ್ಟ್ ಆದಾಗ ವಿ ಮೈಟ್ ನಾಟ್ ಹ್ಯಾವ್ ಕಂಪ್ಲೀಟ್ ಕ್ಲಾರಿಟಿ. ಅದೇನು ಸ್ಪೆಸಿಫಿಕ್ ಆಗಿ ಬೇರೆನೆ ಮ್ಯೂಟೇಷನ್ ಆಗಿ ಹ್ಯೂಮನ್ ಮೆಟಾನಿಮೋ ವೈರಸ್ ಯಾವುದೋ ಹೊಸ ರೀತಿ ಬಂದು ಎಲ್ಲ ಕಡೆ ಕಾಯಿಲೆ ಸ್ಪ್ರೆಡ್ ಆಗ್ತಾ ಇದೆಯೋ ಅನ್ನೋದು ವಿ ಡೋಂಟ್ ನೋ. ಬಟ್ ಆ ಥರ ಸದ್ಯಕ್ಕೆ ಅಂತ ಬಂದಿರೋ ಇನ್ಫಾರ್ಮೇಶನ್ ಆ ಥರ ಏನೂ ಕಾಣ್ತಾ ಇಲ್ಲ. ಬಟ್ ಲೆಟ್ಸ್ ವೇಟ್ ಅಂಡ್ ವಾಚ್. ಬಿಕಾಸ್ ನೀವು ಹೇಳಿದಂಗೆ ಇನ್ನು ಕೋವಿಡ್ ಅಲ್ಲೂ ದರ್ ಇಸ್ ಲಾಟ್ ಆಫ್ ಸರ್ಪ್ರೈಸ್. ನಾವೆಲ್ಲ ಅಂದ್ಕೊಂಡು ಚೈನಾದಲ್ಲೇ ಉಳ್ಕೊಂಡ್ಬಿಡುತ್ತೆ, ಎಲ್ಲಿ ಯಾವ ಕಡೆನೂ ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ದೆನ್ ಲೆಟ್ ವಿ ಆರ್ ಸರ್ಪ್ರೈಸ್ಡ್. ಬಟ್ ಇದು ಅಟ್ ಲೀಸ್ಟ್ ವಿ ನೋ ಇಟ್ಸ್ ಅ ಕಾಮನ್ ವೈರಸ್. ಬಟ್ ಆ ಥರ ಏನೋ ಸ್ಪೆಸಿಫಿಕ್ ಆಗಿ ತುಂಬ ಜನ ಅಡ್ಮಿಟ್ ಆಗಿ ಸೀರಿಯಸ್ ಆಗ್ತಾ ಇದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಇನ್ನೂ ನನ್ನ ಅನ್ಸಿದ ಮಟ್ಟಿಗೆ ಇಟ್ ಇಸ್ ನಾಟ್ ಕ್ಲಿಯರ್ಲಿ ನೋನ್ ಎವ್ರಿವೇರ್. ಬಟ್ ಐ ಥಿಂಕ್ ನೀವು ಹೇಳ್ದಂಗೆ ಐ ಥಿಂಕ್ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ನೆಕ್ಸ್ಟ್ 1 to 2 weeks ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಳ್ಬೇಕಷ್ಟೇ. ಎಸ್ ಭಾವನಾ ಮೇಡಮ್ ಅವ್ರ, ಈಗ ಮಕ್ಕಳಲ್ಲಿ ಹೆಚ್ಚು ಈ ವೈರಸ್ ಬರ್ತಾ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಭೇಟಿ ಆಗೋದು ಸೂಕ್ತ ಸಮಯ ಅನ್ಸುತ್ತೆ? ಸೂಕ್ತ ಸಮಯ ಅಂದರೆ ಮಕ್ಕಳಿಗೆ 100ಕ್ಕಿಂತ ಜಾಸ್ತಿ ಫೀವರ್ ಬಂದರೆ, ಇಲ್ಲ ಕೋಲ್ಡು ಓಕೆ ಅಂದರೆ ನೆಗಡಿ, ಕೆಮ್ಮು, ಕಫ ಈ ಥರ ಏನಾದರೂ ಜಾಸ್ತಿ ಆಗ್ತಿದ್ದೆ, ಮತ್ತು ಹೊಟ್ಟೆ ನೋವು ಬರ್ತಾ ಇದೆ, ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ದಿವಸ ಇಂಪ್ರೂವ್ ಆಗ್ತಿದ್ದೆ. ಸೊ ಕಡಿಮೆನೇ ಆಗ್ತಿಲ್ಲ, ಎಷ್ಟು ಸಿರಪ್ ಕೊಟ್ಟರು ಎಷ್ಟು ಟ್ಯಾಬ್ಲೆಟ್ ಕೊಟ್ಟರು ಕಡಿಮೆ ಆಗ್ತಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಲೇಬೇಕು, ಫಸ್ಟ್ ಪಾಯಿಂಟ್. ಆಮೇಲೆ ಪ್ರಿವೆಂಟಿವ್ ಮೆಷರ್ಸ್ ಬಂದು ನೀರು ಜಾಸ್ತಿ ತಗೊಳ್ಳೋದು, ಮಾಸ್ಕ್ ಹಾಕೋದು. ಸ್ವಲ್ಪ ಇದು ಡ್ರಾಪ್ಲೆಟ್ಸಿಂದನೂ ಸ್ಪ್ರೆಡ್ ಆಗ್ಬೋದು, ಬಿಕಾಸ್ ಇದು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನಿಂದ. ಸೊ ನಾವು ಫಾರ್ ಎಕ್ಸಾಂಪಲ್ ಹ್ಯಾಂಡ್ಸ್ ಹಿಂಗೆ ಕವರ್ ಮಾಡ್ತೀವಿ, ಹಂಗಲ್ಲ ಎಲ್ಬೋಯಿಂದ ಕವರ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಪ್ರಿವೆಂಟಿವ್ ಮೆಷರ್ಸ್ ತಗೋಬೋದು. ಸೊ ಮಕ್ಕಳಿಗಂದರೆ ಇನ್ನೊಂದು ಡಯಾಗ್ನಾಸ್ಟಿಕ್ ಸೇಮ್ ಇರುತ್ತೆ. ಸೊ ದ್ಯಾಟ್ ಪೀಡಿಯಾಟ್ರಿಷಿಯನ್ ವಿಲ್ ಟೆಲ್. ಸುಮಿತ್ರಾ ಮೇಡಮ್, ಈಗ ಈ ಮಕ್ಕಳಿಗೆ ಈ ವೈರಸ್ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದಾಗಿ ಇದರಲ್ಲಿ ಪೋಷಕರ ಪಾತ್ರ ಹೇಗಿರುತ್ತೆ ಅಂತ, ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ? ಸೊ ಮೇನ್ ಕೋವಿಡ್ ಟೈಮಲ್ಲಿ ಹೇಗೆ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ಸೇಮ್ ವಿ ಕ್ಯಾನ್ ಕಂಟಿನ್ಯೂ. ಇದು ಕಾಮನ್ ಆಗಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದಾಗೆ ಕಾಮನ್ ಕೋಲ್ಡ್ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಮಕ್ಕಳಲ್ಲಿ ಕಾಮನ್ ಕೋಲ್ಡ್ ಆಗಿ ಇದು ಬರೋದು. ಸಿವಿಯಾರಿಟಿ ಬಂದು ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಅಂಥ ಮಕ್ಕಳಲ್ಲಿ ಲಂಗ್ ನಿಮೋನಿಯಾ ಇಲ್ಲ ಬ್ರಾಂಕ್ಯೋಲೈಟಿಸ್ ಅಂತ ಹೇಳ್ತೇವೆ. ಬ್ರಾಂಕ್ಯೋಲೈಟಿಸ್ ಅಂದರೆ ಲಂಗ್ಸಲ್ಲಿ ಚೆಸ್ಟ್ ಕಂಜೆಷನ್ ಅಂತ ಹೇಳೋದು. ಅಂಥದ್ದು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಮಕ್ಕಳಲ್ಲಿ ಅಂತ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ಈಸ್ ಲೈಕ್ ಹ್ಯಾಂಡ್ ವಾಷಿಂಗ್. ನೀವು ಹೇಳ್ದಂಗೆ ಟೇಕ್ ಯೋರ್ ಪ್ರಿಕಾಷನ್ಸ್, ಮಾಸ್ಕ್ ಹಾಕ್ಕೊಳ್ಳಿ ಹೊರಗಡೆ ಹೋಗಬೇಕಾದ್ರೆ. ಎನಿವನ್ ಸೆಕ್ರೀಷನ್ಸ್ ಏನಾದರೆ ಇತ್ತು, ಯಾರಿಗಂದರೆ ಕೋಲ್ಡಲ್ಲಿದ್ದರೆ ಅವಾಯ್ಡ್ ಕಾಂಟ್ಯಾಕ್ಟ್, ಅವ್ರ ಜೊತೆ ಅವಾಯ್ಡ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ನ. ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ. ಮತ್ತು ಬ್ಯಾಕ್ ಟು ವಾಟ್ ಕೋವಿಡ್ ಟೈಮಲ್ಲಿ ಹೇಗೆ ಹ್ಯಾಂಡ್ ವಾಶ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ, ಅದೇ ಥರ ಹ್ಯಾಂಡ್ ವಾಶ್, ಯೂಸ್ ಸ್ಯಾನಿಟೈಸರ್. ಸೊ ಇಂಥ ಕಾಮನ್ ಪ್ರಿಕಾಷನ್ಸ್ ತಗೊಂಡಿರೋದ್ರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ದ್ಯಾಟ್ ಶುಡ್ ಬಿ ಎನಫ್ ಅನ್ಸುತ್ತೆ. ಕೋವಿಡ್ ಟೈಮಲ್ಲಿ ಅದನ್ನು ಒಪ್ಕೊಂಡಿದ್ರು, ಯಾಕಂದರೆ ಒಂದು ಆಘಾತಕಾರಿ ಸುದ್ದಿ ಇತ್ತು, ಅದನ್ನು ನಾವು ಬಚಾವಾಗಬೇಕಂತ ಒಪ್ಕೊಂಡ್ರು. ಒಂದು ವೇಳೆ ಕೋವಿಡ್ ಥರನೇ ಒಂದು ವೇಳೆ ರೂಲ್ಸ್ ಬಂದಿದ್ದೇ ಆದಲ್ಲಿ ಮಾಸ್ಕ್ ಹಾಕ್ಕೊಳ್ಬೇಕು ಮತ್ತು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಜನ ಇದನ್ನು ಒಪ್ಕೊಳ್ತಾರೆ. ಈಗ ಕೋವಿಡ್ ಆಗ ಅಂಥ ಒಂದು ಸಿಚುವೇಶನ್ಗೆ ಎಲ್ಲರೂ ಯೂಸ್ಡ್ ಆಗಿದೆ. ಒಪ್ಕೊಳ್ತಾರಾ ಇಲ್ವಾ ಅಂತ ಕೇಳಿದರೆ ನಮ್ಗೆ ಹೇಳೋಕ್ಕಾಗಲ್ಲ. ಅವ್ರು ಡಾಕ್ಟರ್ ಆಗಿ ಒಪ್ಕೊಳ್ಬೇಕಾ ಬೇಡ ಅಂತ ಹೇಳಿ ಸಿ ಡಾಕ್ಟ್ರ್ ಹೇಳಿದಾಗೆ ಇದೊಂದು ಕಾಮನ್ ವೈರಸ್ಸು. ನ್ಯೂ ಆಗಿ ಬಂದಿರೋದೊಂದು ಅಲ್ಲ. ಇಷ್ಟು ವರ್ಷ ನಮ್ಮಲ್ಲಿ ಇತ್ತು ಅದು. ಇವಾಗ ಓಕೆ ನ್ಯೂ ಆಗಿ ಓಕೆ ಸುಮಾರು ಜಾಸ್ತಿ ಬರ್ತಾ ಇದೆ, ಓಕೆ ಅಂಡರ್ಸ್ಟ್ಯಾಂಡಬಲ್. ಅದಕ್ಕೆ ಅಷ್ಟೊಂದು ಪ್ರಿಕಾಷನ್ ಬೇಕಾ ಅಂತ ಕೇಳಿದರೆ ಐ ಮೀನ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಅದೇ ಕರೆಕ್ಟ್. ಮುಂದಕ್ಕೆ ಬೇಕಾಗುತ್ತೆ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ ನಾವು. ಬಿಕಾಸ್ ಹೇಗೆ ಇದ್ದು ಪ್ರೋಗ್ರೆಷನ್ ಹೇಗಿರುತ್ತೆ, ಅದು ನಮ್ಮಲ್ಲಿ ತುಂಬ ಸಿವಿಯರ್ ಆಗಿರುವ ಕಾಂಪ್ಲಿಕೇಶನ್ ಏನಾದರೂ ಬರ್ತಾ ಇದೆಯಾ, ಅದಕ್ಕೆಲ್ಲ ನಾವು ಪ್ರಿಕಾಷನ್ ತಗೋಬೇಕಾಗುತ್ತೆ. ಬಿಕಾಸ್ ಮೇಡಮ್ ಹೇಳಿದ್ರೆ ಆಗಿನೂ ಪ್ರಿಕಾಷನ್ಸ್ ತಗೊಂಡು ಇದನ್ನು ನಾವು ಪ್ರಿವೆಂಟ್ ಮಾಡೋಕ್ಕಾಗಿದ್ರೆ ಬೇಕಾಗಿಲ್ಲ. ಇಲ್ಲ ಓಕೆ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ, ಅದೇ ಆ ಕೋವಿಡ್ ಥರ ಲಾಕ್ಡೌನ್ ಅದೆಲ್ಲ ಬೇಕಂದರೆ ಆ ಸಿಚುವೇಶನಲ್ಲಿ ನೋಡಬೇಕಾಗುತ್ತೆ ನಾವು. ಎಸ್, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಸ್ತ್ರೀರೋಗ ತಜ್ಞರಾಗಿರುವಂಥ ಡಾಕ್ಟರ್ ಪರಿಮಳಾ ದೇವಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸ್ವಲ್ಪ ತಡ ಆಯ್ತು. ಎಲ್ಲರಿಗೂ ನಮಸ್ಕಾರ. ಈ ಕೋವಿಡ್ ಆದ ನಂತರ ಮತ್ತೊಂದು ವೈರಸ್ ನಮಗೆ ಅಂಟುಕೊಂಡಿದೆ.
ಸೊ ಏನಿದು ವೈರಸ್ ಏನು, ಹೇಗೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಭಾರತಕ್ಕೆ ಎಂಟ್ರಿ ಕೊಡುತ್ತಾ ಹೇಗೆ ಅಂತ? ನಾವು ಕೂಡ ಕಂಡ್ಬಿಡ್ತಾ ಇದೀವಿ ಅಂತ ಹೇಳ್ಬೋದು ನಿಮ್ ಹಾಗೇನೆ. ಇದ್ರ ಬಗ್ಗೆ ಇವಾಗ ತಾನೇ ಅರ್ಥ ಮಾಡ್ಕೊಳ್ತಿದೀವಿ. ಯಾಕಂದ್ರೆ ಒಂದ್ ವಾರದಿಂದ ಇದು ನ್ಯೂಸ್ ಗಳಲ್ಲಿ ಬಂತು, ಅಲ್ಲಿ ಇಲ್ಲಿ ಪೇಪರ್ ಅಲ್ಲಿ ಬಂದಾಗ ಅರೆ ಮತ್ತೊಂದ್ಸರಿ ಏನೋ ಬಂತಲ್ಲಪ್ಪ ಅನ್ನೋ ಒಂದು ದಿಗಿಲು ಆಯ್ತು ನಮ್ಗೆ. ಎಷ್ಟೇ ನೆನೆಸ್ಕೋಬಾರ್ದು ಅಂದ್ರೂ ಕೋವಿಡ್ನ ಒಂದು ಕೆಟ್ಟ ಕ್ಷಣಗಳು ನಮ್ಮನ್ನ ಮತ್ತೆ ಕಣ್ಮುಂದೆ ಹಾದು ಹೋಯ್ತು. ನನ್ನ ಪ್ರಕಾರ ಏನು ಅಂದ್ರೆ ನಾನು ಬಯಸೋದು ಕೂಡ ಏನು ಅಂತ ಅಂದ್ರೆ ಇದು ಬಹಳ ಮಟ್ಟಿಗೆ ನಮ್ ಕಾಮನ್ ಕೋಲ್ಡ್ ಫ್ಲೂ ಇರ್ಲಿ ಅಥವಾ ಒಂದು ಕೋವಿಡ್ ವೈರಸ್ ಥರ್ಡ್ ಟೈಮ್ ಬಂತು ನೋಡಿ, ಅದಷ್ಟು ಮಟ್ಟಿಗೆ ಇರ್ಲಿಲ್ಲ ಅದ್ರದ್ದು ಕ್ರೂರತೆ. ಅದು ಬಂದ್ಬಿಟ್ಟು ಹಾಗೆ ಹೊರಟೋಯ್ತು ಥರ್ಡ್ ವೇವ್ಸ್ ನೆನಪಿರ್ಬೋದು ತಮ್ಗೆ. ಫಸ್ಟ್ ಸೆಕೆಂಡ್ ವೇವ್ಸ್ ನಲ್ಲಿ ತುಂಬಾನೇ ನಮ್ಗೆ ಜನಗಳ ಒಂದು ಮರಣ, ಹೆಚ್ಚಿನ ಒಂದು ರೀತಿನಲ್ಲಿ ಸಾವುಗಳು ಎಲ್ಲಾನು ನೋಡ್ಬಿಟ್ವಿ, ನಾವು ನೋಡ್ಬಾರ್ದೆಲ್ಲ ನೋಡಿದ್ವಿ. ಇದು ನನ್ನ ಪ್ರಕಾರ ಇದು ಹೋಗಬಹುದು ಅನ್ನೋದನ್ನ ತುಂಬಾ ಬಯಸ್ತಿದೀನಿ. ಆ ಥರ ಆಗ್ಲಿಕ್ಕಿಲ್ಲ ಆ ಮಟ್ಟಿಗೆ. ಬಟ್ ಇದ್ರ ಬಗ್ಗೆ ನಾವು ಮುಂಜಾಗ್ರತೆ ತಗೊಳ್ಳೇಬೇಕು. ನಾಟ್ ಬೈ ಏನಾರು ವ್ಯಾಕ್ಸಿನೇಷನ್ ಅಂತ ಹೇಳ್ತಿಲ್ಲ ನಾನು. ಈಗ ಹೇಗೆ ಕಾಮನ್ ಕೋಲ್ಡ್ ಎಲ್ಲ ಆದಾಗ ಮಾಸ್ಕ್ ಹಾಕೊಳ್ಳೋದು ಮಾಡೋದು, ಇನ್ನೊಬ್ಬರಿಂದ ಬರದೇ ಇರೋದು, ಆಮೇಲೆ ನಮ್ಮ ಬಗ್ಗೆ ನಾವು ಮುಂಜಾಗ್ರತೆ ತಗೊಳ್ಳೋದು, ಈ ಕೈ ತೊಳ್ಕೊಳ್ಳೋದು, ಏನೇ ಕಾಮನ್ ಗೈಡ್ಲೈನ್ಸ್ ನಾವು ಫಾಲೋ ಮಾಡಿದ್ವಿ ನೋಡಿ ಹೋದ್ ಸರಿ. ಆ ಗೈಡ್ಲೈನ್ಸ್ ನ ಫಾಲೋ ಮಾಡ್ಕೊಂಡೇ ಬರ್ತಿದ್ದಾರೆ ಕೆಲವರು. ಬಟ್ ಅಂದ್ರೂ ನಡುಮಧ್ಯೆ ಎಲ್ಲರೂ ಅದ್ರ ಬಗ್ಗೆ ಒಂದು ಹಗುರವಾಗಿ ತಗೊಂಡಿದ್ದಾರೆ. ಸೊ ಕೈ ತೊಳ್ಕೊಳ್ಳೋದಾಗ್ಲಿ, ಮಾಸ್ಕ್ ಧರಿಸೋದಾಗ್ಲಿ, ಇದನ್ನ ಯಾವಾಗ ಮಾಡಿದ್ರು ಉತ್ತಮನೇ. ಮತ್ತು ಕೂಡ ನಾವು ಹೆಚ್ಚಿನ ಒಂದು ಟ್ರಾವೆಲ್ಗಳನ್ನ ಅವಾಯ್ಡ್ ಮಾಡೋದು ಈ ಸಮಯದಲ್ಲಿ ಒಳ್ಳೇದು. ಯಾಕಂದ್ರೆ ಟ್ರಾವೆಲ್ ಇಂದ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ ಅಲ್ವೇ. ಆದ್ರಿಂದ ಎಸ್ಪೆಷಲಿ ನಮ್ಮ ಪ್ರೆಗ್ನೆಂಟ್ ಲೇಡೀಸ್ಗೆ ನಾವು ಆದಷ್ಟು, ಇವಾಗ ತಾನೇ ಒಬ್ರು ಹೋದ್ರು ಹೇಳಿದ್ವಿ, ನೀವು ಏನು ಇಲ್ಲ ಅಂದ್ರೆ ಸ್ವಲ್ಪ ಮಾಸ್ಕ್ ಹಾಕೊಂಡು ಓಡಾಡಿ. ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರ ಪ್ರೆಗ್ನೆನ್ಸಿ ಆಗಿದ್ದಾರೆ, 34-35 ವರ್ಷದಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಹಾಕೊಂಡು ಓಡಾಡಿ. ಇವಾಗ ಏನು ಗಾಬರಿ ಆಗ್ಬೇಡಿ. ನಿಮ್ಮ ಟ್ರಾವೆಲ್ ಹೊರಗಡೆ ಹೋಗೋ ಒಂದು ಆಹಾರ ವಿಹಾರದಲ್ಲಿ ನೀವು ನೋಡ್ಕೊಂಡು ಮಾಡ್ಬೇಕು. ಅದು ನಿಮ್ಮ ಜವಾಬ್ದಾರಿ ಅಂತ ನಾ ಹೇಳಿದೀನಿ. ಆದಷ್ಟು ಸ್ವಲ್ಪ ವೈಟಮಿನ್ ಸಿ ಈ ತರ ಟ್ಯಾಬ್ಲೆಟ್ ನ ಬೇಕಾದ್ರೆ ಮುಂಜಾಗ್ರತೆಯಾಗಿ ಎಲ್ಲರೂ ತಗೋಬಹುದು. ವೈಟಮಿನ್ ಸಿ ಯಾವಾಗಿದ್ರು ಇಮ್ಯುನಾಲಜಿಕಲಿ ಅದು ಒಳ್ಳೆ ಒಂದ್ ಮಾತ್ರೆ. ಅದನ್ನ ಬಿಟ್ರೆ ಏನು ಅಂತ ಇನ್ನು ನಾವು ತಿಳ್ಕೊಬೇಕಾಗಿದೆ. ಕೋವಿಡ್ ಅಲ್ಲಿ ಆಗಿರುವಂತ ಘಟನೆಗಳು ಮತ್ತೆ ಇಲ್ಲಿ ಆಯ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಇಡೀ ದೇಶ ತತ್ತರಿಸಿ ಹೋಗ್ಬಿಡುತ್ತೆ. ಇದನ್ನ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಅದನ್ನ ಅದನ್ನ ಬಗ್ಗೆ ಯೋಚನೆ ಮಾಡಕ್ಕೂ ನಮ್ಗೆ ಭಯ. ಅದು ಯಾಕಂದ್ರೆ ಇನ್ನೊಂದ್ಸರಿ ಈಗ ತತ್ತರಿಸಿ ಹೋಗೋದು ಅಂತಾರಲ್ಲ, ಇವಾಗ ತಾನೇ ನಾವು ಮೇಲ್ಗಡೆ ಹೇಳಕ್ ನೋಡ್ತಾ ಇದೀವಿ, ನಮ್ಮನ್ನ ಮತ್ತೆ ಬಡದು ಕೆಳಗಡೆ ಹಾಕದಂಗ ಆಗ್ಬಿಡುತ್ತೆ. ಹಂಗೇನ್ರ ಆದ್ರೆ ಹಂಗೇನ್ ಆಗಲ್ಲ ಅಂತ ನಾವೆಲ್ಲರೂ ಒಂದು ಹೋಪ್ಸ್ ಇಟ್ಕೊಳ್ಳೋಣ. ಮೇಡಮ್, ಈ ಮಧ್ಯದಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ. ಈಗ ಈ ಚೀನಾದಲ್ಲಿ ಏನು ವೈರಸ್ ಕಂಡು ಬರುತ್ತಲ್ಲ, ಈ ವಿಶ್ವಸಂಸ್ಥೆ ಇದೆಯಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ, ಚೀನಾದಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ವಾ? ಏನಿದ್ರು ಅಲ್ಲಿಂದಾನೇ ಬರುತ್ತೆ, ಏನೋ ಒಂದು ಮಾಡ್ತಾರೆ, ಅದು ಎಲ್ಲ ದೇಶಕ್ಕೆ ಅದು ಹರಡು ಬಿಡುತ್ತೆ. ಹೌದು, ಇನ್ನು ಗೈಡ್ಲೈನ್ಸ್ ಅದೆಲ್ಲ ಹಾಕ್ತಾರೆ. ಅವರು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ಕೋಬಹುದು. WHO ಕೂಡ ಅದು ಗೈಡ್ಲೈನ್ಸ್ ತರಕ್ಕೂ ಮುಂಚೆ ಅಬ್ಸರ್ವ್ ಮಾಡಿ ಖಂಡಿತವಾಗ್ಲೇ ಹೇಳ್ಬೇಕಾಗತ್ತೆ. ಅದು ಹಗುರವಾಗಿ ಒಂದಸರಿಗೆ ಹೇಳಿದ್ರೆ ಜನ ಅದನ್ನ ನಂಬೋದು. WHO ಮೇಲೆ ತುಂಬಾ ಆಧಾರಿತ ಇರ್ತೀವಿ ನಾವು. ಒಂದ್ಸರಿ WHO ಇನ್ವಾಲ್ವ್ ಆದ್ರೆ ನಾವು ಜನ ತುಂಬಾ ಭಯಭೀತರಾಗ್ತಾರೆ. ಅದಕ್ಕೆ ಅವರು ಕೂಡ ಅದನ್ನ ಪರಿಶೀಲಿಸಿ ಮಾಡಿ ಅದ್ರ ಬಗ್ಗೆ ಒಂದು ಕಮೆಂಟ್ಸ್ ಕೊಡಬಹುದು. ಇನ್ನೂ ಅದ್ರ ಬಗ್ಗೆ ಯಾವ್ದು ಬಂದಿಲ್ಲ ಅನ್ಸುತ್ತೆ ನನ್ಗೆ. ಯಾವ್ದಾದ್ರು ತಮ್ಮ ಕಡೆಯಿಂದ ಏನಾದ್ರು WHO ಗೈಡ್ಲೈನ್ಸ್ ಏನು ಬಂದಿಲ್ಲ ಅಲ್ವಾ? ತಮ್ಮ ನ್ಯೂಸ್ ಇದಕ್ಕೇನು ಬಂದಿಲ್ಲ ಇನ್ನು ಅಂತ ಅನ್ಕೊಂಡಿದ್ದೀನಿ. ಅದೇ ಅವರು ಯಾವತ್ತು ವರದಿನೇ ಕೊಡೋದಿಲ್ಲ, ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೌಪ್ಯವಾಗಿ ಇಟ್ಕೊಳ್ತಾರೆ. ಅಲ್ಲಿಂದ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನ ಹೆದರ್ತಾರೆ ಅನ್ನೋದಕ್ಕೆ ಅವರು ಸ್ವಲ್ಪ ದಿವಸ ನೋಡ್ತಾರೆ. ಬಟ್ ಅದು ಒಂದೊಂದ್ಸರಿ ಅತಿರೇಕಕ್ಕೆ ಹೋಗೋವರೆಗೂ ಅವ್ರು ಅದನ್ನ ಹಾಗೆ ಒಂದು ಅಂಡರ್ ದ ಕಾರ್ಪೆಟ್ ಇಟ್ಬಿಡ್ತಾರೆ. ಅದನ್ನು ಆಗುತ್ತೆ. ಬಟ್ ನಮ್ ಜನಕ್ಕೂ ತುಂಬಾ ಭಯ ಆಗುತ್ತೆ ಸಡನ್ಲಿ ಇವಾಗ ಇದು ಹೇಳಿದ್ರೆ. ಅದಕ್ಕೆ ಇಷ್ಟೇ ಪೇಪರ್ ಅಲ್ಲಿ ಬರೋದಕ್ಕೆ ಇದಕ್ಕೆ ಆಗ್ಲೇನೆ ಜನ ಭಯಭೀತರ ಆಗಿದ್ದಾರೆ ಅಂತ ಹೇಳ್ಬೋದು ನಾವು. ಬಟ್ ಮುಂಜಾಗ್ರತೆ ತಗೋಬೇಕು ಅಷ್ಟೇ. ಇಲ್ಲಿ ಪರಿಮಳ ಮೇಡಮ್ ಹೇಳಿದಾಗೆ ಐ ಜಸ್ಟ್ ವಾಂಟ್ ಟು ಆ್ಯಡ್ ಮಾಡೋದು ಇದು ಮಾಡ್ತೀನಿ. ಬೇಸಿಕಲಿ ಇನ್ನು WHO ಅದನ್ನು ಘೋಷಣೆ ಮಾಡಿಲ್ಲ ಪ್ಯಾಂಡಮಿಕ್ ಅಂತ. ಕೇಸಸ್ ತುಂಬ ಜಾಸ್ತಿ ಆಗಿದೆ. ಯೂಶಲಿ ನಾರ್ಮಲ್ ಆಗಿ ವಿಂಟರ್ ಸೀಸನಲ್ಲಿ ನೋಡೋದಕ್ಕಿಂತ, ಅಲ್ಲೇ ಚಳಿಗಾಲದಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇಟ್ಸ್ ನಾಟ್ ರೀಚ್ ದ ಸ್ಟೇಜ್ ವೇರ್ ಪ್ಯಾಂಡಮಿಕ್. ಪ್ರಿಕಾಷನ್ಸ್ ಇನ್ನು WHO ಬಂದಿಲ್ಲ. ಕಾಮನ್ ಕೋಲ್ಡ್ಗೆ ಹೇಗೆ ಪ್ರಿಕಾಷನ್ಸ್ ತಗೊತೀವಿ ಅದೇ ಥರ ಕಂಟಿನ್ಯೂ ಮಾಡಿದ್ರೆ ಐ ಥಿಂಕ್ ವಿ ಶುಡ್ ಬಿ ಏಬಲ್ ಟು ಪ್ರಿವೆಂಟ್ ಇಟ್ ಅನ್ಸುತ್ತೆ. ರಕ್ಷಾ ಶೆಟ್ಟಿ ಸರ್, ಈಗ ಪ್ರಮುಖವಾಗಿ ಚಳಿಗಾಲದಲ್ಲಿ ಇಂಥ ವೈರಸ್ಗಳು ಜಾಸ್ತಿ ಬರುತ್ತೆ ಅನ್ನೋದು ವರದಿ. ಯಾಕೆ ಚಳಿಗಾಲದಲ್ಲಿ ಯಾಕೆ ಇಂಥ ವೈರಸ್ಗಳು ಕಾಣಿಸಿಕೊಳ್ಳುತ್ತೆ ಅಂತ?
ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಆ ಸ್ಪೆಸಿಫಿಕ್ ಟೆಂಪರೇಚರ್ ಬೇಕು ವೈರಸಸ್ಗೆ ಮಲ್ಟಿಪ್ಲೈ ಆಗಕ್ಕೆ. ಸೊ ಈ ತರ ಕೋಲ್ಡ್ ವೆದರ್ ಅಲ್ಲಿ ಅದರ ಮಲ್ಟಿಪ್ಲಿಕೇಶನ್ ಚಾನ್ಸಸ್ ಸ್ವಲ್ಪನೇ ಜಾಸ್ತಿ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತಂದ್ರೆ ಈ ವಿಂಟರ್ ಸೀಸನ್ಸ್ ಅಲ್ಲೆಲ್ಲ ಈ ವೈರಸ್ ಗಳನ್ನ ನಾವು ಸ್ವಲ್ಪ ಜಾಸ್ತಿ ನೋಡ್ತೀವಿ. ಸೊ ಬೇಸಿಕಲಿ ಇಟ್ಸ್ ವೆದರ್ ಕಂಡೀಷನ್ಸ್, ಅದರ ಮಲ್ಟಿಪ್ಲಿಕೇಶನ್ ಎಲ್ಲ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ದಟ್ ಇಸ್ ದ ಮೇನ್ ರೀಸನ್ ಯಾಕೆ ನಾವು ವಿಂಟರ್ ಸೀಸನ್ಸ್ ನೋಡ್ತೀವಿ ಅನ್ನೋದು. ಎಸ್ ಭಾವನಾ ಮೇಡಮ್ ಅವ್ರೆ, ಈಗ ಒಂದು ವೇಳೆ ಈ ಕೇಸ್ ಸೀರಿಯಸ್ ಇರುತ್ತಾ, ಅಂದರೆ ಐ ಸಿ ಯುನಲ್ಲಿ ಇಡುವಂಥ ಪರಿಸ್ಥಿತಿ ಇರುತ್ತಾ, ಐ ಸಿ ಯುನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಹೇಗೆ ಅಂತ ಈ ಸೊ ಸಿಂಟಮ್ಸ್? ಪ್ರಸ್ತುತ ಈಗ ಬರೋ ವೈರಸ್ಗೆ ಅಷ್ಟೊಂದು ಜಾಸ್ತಿ ಇರಲ್ಲ ಅಂತಲೇ ಹೇಳ್ಬೋದು. ಬಟ್ ಮುಂಚೆ ಕಮಿಂಗ್ ಡೇಸಲ್ಲಿ ಏನಾದರೂ ಅದು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಿ ಆವಾಗೇನಾದರೂ ಅಡ್ಮಿಷನ್ ಆಗಬೇಕಿತ್ತ, ಇಲ್ಲ ಐ ಸಿ ಯು ಅಷ್ಟೊಂದು ಹೋಗೋ ಥರ ಇರಲ್ಲ ಅಂತಲೇ ಅನ್ಕೊತೀವಿ ಇವಾಗ. ಸೊ ನೋಡಬೇಕು, ವಿ ಹ್ಯಾವ್ ಟು ವೆಯ್ಟ್. ಸುಮಿತ್ರ ಅವ್ರೀಗ ಹಾಸ್ಪಿಟ್ಲಲ್ಲಿ ಯಾವ ರೀತಿಯಾಗಿ ತಯಾರಿ ಇರಬೇಕು ಈಗ? ಹಾಸ್ಪಿಟ್ಲಲ್ಲಿ ಕೋವಿಡ್ ವಿ ಆರ್ ಫೇಸ್ಡ್ ಇಟ್. ಮುಂಚೆನೇ ಕೋವಿಡ್ನ ಫೇಸ್ ಮಾಡಿದ್ದೀವಿ. ಹೋಪ್ಫುಲಿ ಅದೇ ರೀತಿಯಾದ ತಯಾರಿ ಮಾಡ್ಬೋದು. ಒನ್ ಥಿಂಗ್ ಮೋಸ್ಟ್ ಕಾಮನ್ ಅಂದರೆ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿದೆ, ನಿಮ್ಮ ವೆಂಟಿಲೇಟ್ರಿ ಸಪೋರ್ಟ್ ಇದೆ, ಮತ್ತು ಲೈಕ್ ಬೆಡ್ಸ್ ಆರ್ ಅವೈಲಬಿಲಿಟಿ ಇದೆ, ಆ ಥರ ಪ್ರಿಕಾಷನ್ಸ್ ತೊಗೊಳ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ ಸ್ಟೇಟ್ ಅಂತ ರೀಚ್ ಆಗ್ಬೋದು. ಮೋಸ್ಟ್ ಆಫ್ ಇಟ್ ಇಸ್ ಕೋಲ್ಡ್ ಆಗಿ ಪ್ರೆಸೆಂಟ್ ಆಗುತ್ತೆ. ಸೊ ವಾಟ್ ಎವರ್ ಪ್ರಿಕಾಷನ್ ವಿ ಟುಕ್ ಇನ್ ದ ಕೋವಿಡ್ ಟೈಮ್ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಐ ಥಿಂಕ್ ಶುಡ್ ಬಿ ಫೈನ್ ಅನ್ಸುತ್ತೆ. ಎಸ್ ನಿಮಿಷ ಅವ್ರ, ಈಗ ಹಂತಗಳು ಯಾವ ರೀತಿ ಆಗಿದೆ, ಯಾವ ಸ್ಟೇಜಲ್ಲಿ ಈ ರೀತಿಯ ವೈರಸ್ ಕಾಣಿಸಿಕೊಳ್ಳುತ್ತೆ ಅಂತ? ನಾರ್ಮಲಿ ನಾವು ಹೇಳಿದಾಗೆ ಇದು ಇವಾಗ ಇದೆ ನಮ್ಮ ಸುತ್ತಮುತ್ತಲೇ ಇರೋ 10 ನಿಮಿಷ ಮುಂಚೆ ನನಗೆ ಕೆಮ್ಮು ಇತ್ತು. ಹಾಗಿರಲ್ಲ, ಕೆಮ್ಮು ಇದೆ ಓಕೆ, 10 ಡೇಸ್ ಮೇಲೆ 20 ಡೇಸ್ ಮೇಲೆ ಇದು ನಿಮ್ಮ ಕೆಮ್ಮು ಹೋಗ್ತಾ ಇಲ್ಲ. ಕೆಮ್ಮು ಜಸ್ಟ್ ಅದು ಒಂದು ಸಿಂಪ್ಟಮ್ ಇದ್ದರೆ ಓಕೆ. ಫೀವರ್, ಚಿಲ್ಸ್, ನಿಮಗೆ ಬಾಡಿ ಪೇನ್ ಇದೆ, ಹಾಗೆ ಸಿಂಪ್ಟಮ್ಸ್ ಜಾಸ್ತಿ ಆಗಿ ಹೋಗ್ತಾ ಇದೆ, ನಿಮ್ಗೆ ಆಗ್ತಾ ಇಲ್ಲ, ನಿಮಗೆ ತುಂಬ ವೀಕ್ ಆಗ್ತಾ ಇದೆ, ನೀವು ಹಂಗಿದಾಗ ಓಕೆ ಡಾಕ್ಟರ್ ಹತ್ರ ಹೋಗಬೇಕು, ನೋಡಬೇಕು ಇದು ಇದೆಯಾ, ಇದೇನಾ ಇದು, ಹಾಗಿದ್ರೆ ಓಕೆ. ಜಸ್ಟ್ ಒಂದು ಕೆಮ್ಮಿದೆ ಹಾಗೆ ನೀವು ಅದಕ್ಕೆ ಫಿಯರ್ ಮಾಡ್ಕೊಳ್ಳೋದು ನನಗೇನಾಗಿಲ್ಲ. ಪರಿಮಳ ಮೇಡಮ್ ಅವರ, ಈಗ ಒಂದು ವೇಳೆ ಈ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ ಆರ್ಡರ್ ಏನು ಬಂತಲ್ಲ, ಈ ವೈರಸ್ ಬಂದಾದ ನಂತರ ಒಂದು ವೇಳೆ ಮತ್ತೆ ವ್ಯಾಕ್ಸಿನ್ ತಗೋಬೇಕು ಅಂತ ಬಂದ್ರೆ ಜನ ಏನ್ ಮಾಡ್ಬೇಕು? ತಗೋತಾರ, ಮುಂದೆ ಆಗ್ತಾರ ತಗೊಳಕ್ಕೆ? ನೀವು ಒಳ್ಳೆ ನಮ್ಮನ್ನ ಸಂದಿಗ್ಧದಲ್ಲಿ ಹಾಕ್ತಿರಪ್ಪ ಈ ತರ ಎಲ್ಲ ಕೇಳ್ಬಿಟ್ಟು. ಅಕಸ್ಮಾತ್ ಅದು ಒಂದಷ್ಟು ಮಟ್ಟಿಗೆ ಅತಿರೇಕಕ್ಕೆ ಹೋಯ್ತು ಅಂದ್ರೆ ಇನ್ನೇನಪ್ಪ ಮಾಡ್ಬೇಕು, ತಗೊಳ್ಳೇಬೇಕಾಗತ್ತಲ್ವಾ ಜೀವ ಉಳ್ಕೋಬೇಕು ಅಂದ್ರೆ. ಬಟ್ ಮೊದ್ಲಿನ ಕೋವಿಡ್ ವ್ಯಾಕ್ಸಿನ್ದೇ ಬಗ್ಗೆನೇ ಇನ್ನೂ ಜನ ಅದು ಇದು ಡಿಸ್ಕಷನ್ ನಡೀತಾನೆ ಇದೆ. ಕೆಲವು ನೆಗೆಟಿವ್ ಥಿಂಗ್ಸು ಅವಾಗ ಏನೋ ಆದ್ರೆ ಅದು ಕೋವಿಡ್ ಇಂದಾನೇ ಇರ್ಬೋದಾ, ಲಾಂಗ್ ಎಫೆಕ್ಟ್ಸ್ ಇರ್ಬೋದಾ ಅಂತ ಕೆಲವೆಲ್ಲ ವಿಷಯಗಳು ಅವಾಗವಾಗ ಡಿಬೇಟ್ ಅಲ್ಲಿ ನಡೀತಾನೆ ಇದೆ. ಸೊ ಈ ಸರಿ ಹಂಗೇನಾದ್ರೂ ಬಂದ್ರೆ ಏನು, ಯಾವ ರೀತಿನಲ್ಲಿ ಹೋಗ್ಬೋದು ಅಂತ ತುಂಬಾ ಡಿಸ್ಕಷನ್ ಆದ್ಮೇಲೆ ತಗೋಬೇಕಾಗತ್ತೆ ಹೊರತು ಸಡನ್ಲಿ ಈಗ ಇನ್ನೂ 3-4 ತಿಂಗಳು ಆ ತರ ವ್ಯಾಕ್ಸಿನ್ ತಗೊಳ್ಳೋಂತ ಒಂದು ಇದು ಬರ್ಲಿಕ್ಕಿಲ್ಲ. ಅದು ಅದೃಷ್ಟಕ್ಕೆ ಅದೇ ಹೋಗುವಂತ ವೈರಸ್. ಮತ್ತೆ ನಮ್ಮ ಆಲ್ರೆಡಿ ವಿ ಹ್ಯಾವ್ ಸಮ್ ರೋಗ ನಿರೋಧಕ ಆಂಟಿಬಾಡೀಸ್ ಎಲ್ಲ ಇದೆ ನಮ್ಮ ಹತ್ರ, ಹರ್ಡ್ ಇಮ್ಯುನಿಟಿನಲ್ಲಿ ಇದೀವಿ ನಾವು. ಬೇರೆ ಡಾಕ್ಟರ್ಗಳು ಒಪ್ಕೊಳ್ತಾರೆ ಇದನ್ನ ಮಾತು ಅಂತ ಅನ್ಕೊಂಡಿದೀನಿ ನಾನು. ಆ ಇಮ್ಯುನಾಲಜಿಕಲ್ ಪವರ್ ಕೂಡ ನಮ್ ಹೆಲ್ಪಿಗೆ ಬರುತ್ತೆ, ತಕ್ಷಣನೇ ನಾವು ತಗೋಬೇಕು ಅನ್ನೋದೇನು ಇಲ್ಲ. ಬಟ್ ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲ್ ಇರ್ತಾರೆ, ಡಯಾಬಿಟಿಕ್ ಇರ್ತಾರೆ, ಅಥವಾ ಆಲ್ರೆಡಿ ಕ್ಯಾನ್ಸರ್ ಆಗಿ ಸರ್ವೈವರ್ಸ್ ಇರ್ತಾರೆ, ಅದೇ ಜಿರಿಯಾಟ್ರಿಕ್ ಓಲ್ಡ್ ಏಜ್ ಪೀಪಲ್, ಅವರಿಗೆಲ್ಲ ಮತ್ತೆ ಕೊಡ್ಬೇಕಾಗತ್ತೆ. ಅದರ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ತಿಳ್ಕೊಂಡು ತಗೊಳ್ಳೋದು ಅದೆಲ್ಲ ಮತ್ತೆ ಹೋಸರಿ ಆಯ್ತಲ್ಲ, ಬೇಡ ಅನ್ಕೊಂಡು ನಾನೇ ಕೂಡ ಬೇಡ ಅನ್ಕೊಂಡು ಆಮೇಲೆ ತಗೊಂಡೆ. ಇಷ್ಟನ್ನು ತಗೊಳ್ಳೇಬೇಕಾಗತ್ತೆ ಒಂದ್ ಲೆಕ್ಕಕ್ಕೆ ಹೋದಾಗ. ಬೇರೆಯವ್ರು ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ, ರಕ್ಷೆ ಅವ್ರು ಏನ್ ಹೇಳ್ತಾರೆ ಅಂತ. ರಕ್ಷೆ ಸರ್, ಈಗ ನಿಮ್ಮಿಂದ ನನಗೆ ಒಂದು ಪ್ರಾಮಾಣಿಕ ಉತ್ತರ ಬೇಕು. ಈಗ ಏನು ಅಂತಂದ್ರೆ ಇತ್ತೀಚೆಗೆ ಹೊರಗಡೆ ಜನ ಮಾತನಾಡ್ತಾ ಇರೋದು ಇದು ಒಂದು ಸ್ಕ್ಯಾಮ್, ಮಾಫಿಯಾ ಅಂತ ಹೇಳಿ. ಮಾಫಿಯಾ ನಡೀತಾ ಇದೆಯಾ? ಯಾವ ಮಾಫಿಯಾ ಅಂತ ಹೇಳ್ತಾ ಇದ್ದೀರಾ? ವೈದ್ಯಕೀಯ ಮಾಫಿಯಾ, ಮೆಡಿಕಲ್ ಮಾಫಿಯಾ. ಮೆಡಿಕಲ್ ಮಾಫಿಯಾ ಯಾವ ರೀತಿ ಆಗುತ್ತೆ ಇದು? ಸ್ಮಾರ್ಟ್ ಆನ್ಸರ್ ಬೇಡ, ಅದು ಆಗತ್ತಾ? ಇಲ್ಲ ಆತರ ಏನು ಇಲ್ಲ ಇವ್ರೆ, ಆತರ ಮಾಫಿಯಾ ಇಲ್ಲ. ಅಲ್ಲಿ ಸ್ವಲ್ಪ ವೈರಸ್ಗಳು ಎಲ್ಲ ಬಂದು ಸ್ವಲ್ಪ ಜನ ಅಡ್ಮಿಟ್ ಆಗಿದ್ದನ್ನ ಕೆಲವ್ರು ಹೋದವರು ನೋಡಿದ್ದಾರೆ. ಬಟ್ ಹಾಸ್ಪಿಟಲ್ಗಳು ಫುಲ್ ಇತ್ತು ಅಂತಾರೆ. ಬಟ್ ಅದನ್ನ ನಿಜವಾದ ಮಾಹಿತಿನ ಇವಾಗ ತಮ್ಮೆಲ್ಲರ ಮೇಲೆ ಅದಿದೆ, ತಮ್ಮ ಒಂದ್ ಕಡೆಯಿಂದ ಯಾರು ಹೋಗಿ ಅಲ್ಲಿ ನೋಡ್ಕೊಂಡ್ ಬಂದಾಗ್ಲೇ ಅದು ಗೊತ್ತಾಗೋದು. ಮತ್ತೆ
ಕೋವಿಡ್ ಅಲ್ಲೂ ಆದಾಗ ಕೋವಿಡ್ ಸ್ಕ್ಯಾಮ್ ಅಂತ ಅಂದ್ರು, ಕೋವಿಡ್ ವ್ಯಾಕ್ಸಿನ್ ಸ್ಕ್ಯಾಮ್ ಅಂತ ಅಂದ್ರು, ಟ್ರೀಟ್ಮೆಂಟ್ ಸ್ಕ್ಯಾಮ್ ಅಂತ ಅಂದ್ರು. ಸೊ ಈ ರೀತಿ ಒಪಿನಿಯನ್ಗಳು ಸಾಮಾನ್ಯ. ಅಂದ್ರೆ ಈ ತರ ಆದಾಗ ಈ ತರ ಏನೋ ಕೋವಿಡೇ ಇಲ್ಲ, ಅದು ಸುಳ್ಳು ಕಾಯಿಲೆ ಅಂತೆಲ್ಲ ಸುಮಾರು ಜನ ಆ ಟೈಮಲ್ಲೂ ಹೇಳಿದ್ರು. ಸೊ ಅದನ್ನು ಸ್ಕ್ಯಾಮ್ ಅಂತ ಆ ರೀತಿ ಕೆಲ ಜನ ಭಾವಿಸ್ತಾರೆ. ಬಟ್ ಅದ್ರ ಅರ್ಥ ನಿಜವಾಗ್ಲೂ ಸ್ಕ್ಯಾಮ್ ಇದೆ ಅಂತಲ್ಲ. ಕೆಲವರು ಡಯಾಬಿಟಿಸ್ ಕಾಯಿಲೆನೇ ಇಲ್ಲ ಅಂತಾರೆ, ಹೈಪರ್ ಟೆನ್ಷನ್ ಕಾಯಿಲೆನೇ ಇಲ್ಲ ಅಂತಾರೆ, ಎಲ್ಲಾನು ಸ್ಕ್ಯಾಮ್ ಅಂತ ಅಂತಾರೆ. ಸೊ ದೋಸ್ ಕೈಂಡ್ ಆಫ್ ಒಪಿನಿಯನ್ಸ್ ವಿಲ್ ಬಿ ದೇರ್. ಬಟ್ ಯಾರ್ಯಾರು ಅನುಭವಿಸಿದ್ದಾರೆ ನೋಡಿ ಕೋವಿಡ್ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸ್ಕ್ಯಾಮೋ ನಿಜನೋ ಅನ್ನೋದು. ಎಸ್ ಸರ್, ಓಕೆ ಸರ್, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ವೈರಸ್ಸಿಂದ ಭಾರತ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಭಾವನಾರೆ, ಈ ವೈರಸ್ ಇದಾವಲ್ಲ ಅಥವಾ ಲಕ್ಷಣಗಳು ಎಂಥವರಿಗೆ ಬರುತ್ತೆ? ಎಂಥವ್ರಿಗೆ ಬರುತ್ತೆ? ಗುಡ್ ಕ್ವೆಶನ್ ಆ್ಯಕ್ಚುಲಿ. ಸೊ ಬ್ರಾಂಕೈಟಿಸ್ ಇರೋರಿಗೆ, ಆಸ್ತಮಾ ಇರೋರಿಗೆ, COPD ಇರೋರಿಗೆ, ಸೊ ಪ್ರೀಟರ್ಮ್ ಬೇಬೀಸ್ಗೆ, ಸೊ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್, ಯಾವುದಾದ್ರೂ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ ಆ ಥರ ಮಕ್ಕಳಿಗೆ, ಈ ಥರ ಅವ್ರಿಗೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ ನ್ಯೂಮೋನಿಯಾ ಇರೋರು, ಅಸ್ತಮಾ ಇರೋರು, COPD ಅಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂತ ಅಂತೀವಿ, ಇದು ಇರೋರಿಗೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಸೂ ಇರುತ್ತೆ. ಸೊ ಎಕ್ಸಾಸಬೇಷನ್ ಆಫ್ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ ನಾವು. ಅದು ಇವಾಗ HMPV ವೈರಸಲ್ಲೇ ಬರುತ್ತೆ ಅಂತ ಇಲ್ಲ, ಅದು ನಾರ್ಮಲ್ ಆಗಿ ಇರೋವ್ರಿಗೂ ಬರ್ಬೋದು, ಆಸ್ತಮಾ ಇರೋವ್ರಿಗೆ ಬರ್ಬೋದು. ಸೊ ಆ ಥರ ಇರೋರು ICU ಅಲ್ಲಿ ಅಡ್ಮಿಷನ್ ಆಗೋಗೆ ಚಾನ್ಸಸ್ ಇರುತ್ತೆ. ಸೊ ಈ ಥರ ಅವ್ರಿಗೆ ಸಿಮ್ಟಮ್ಸ್ ಹೆಂಗಿರುತ್ತೆ ಅಂದರೆ ಸೇಮ್ ಕೋಲ್ಡು, ಕಫು ಈ ಥರ, ಬಟ್ ಶಾರ್ಟ್ನೆಸ್ ಆಫ್ ಬ್ರೀತ್, ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗೋದು, ಈ ಥರ ಇರೋವ್ರಿಗೆ ಜಾಸ್ತಿ ಕಾಂಪ್ಲಿಕೇಶನ್ ಇದೆ. ಸೊ ಈ ಥರ ಇರೋರು ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಹ್ಯಾಂಡ್ ವಾಶ್ ಜಾಸ್ತಿ ಮಾಡ್ಕೊಳ್ಳೋದು, ಇನ್ನು ಹೈಡ್ರೇಷನ್ ಆಗೋದು ಅಂದರೆ ವಾಟರ್ ಜಾಸ್ತಿ ಕುಡಿಯೋದು, ಈ ಥರ ಪ್ರಿವೆಂಟಿವ್ ಮೆಷರ್ಸ್ ಸೇಮ್ ಕೋವಿಡ್ ಥರ ತಗೊಂಡ್ರೆ ಸಾಕು. ಸುಮಿತ್ರಾ ಅವ್ರ, ಈಗ ಜನ ಒಪ್ಕೊಳ್ತಾರ ಇದನ್ನು? ಈಗ ಮತ್ತೆ ಮಾಸ್ಕ್ ಹಾಕೋಬೇಕು, ಮತ್ತೆ ನೀವು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು, ಲಾಕ್ಡೌನ್ ಮಾಡಬೇಕು ಅನಿವಾರ್ಯತೆ ಇದ್ದಾಗ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಾರಾ ಜನ? ನೀವು ರೆಡಿ ಇದ್ದೀರಾ? ಮೇಡಮ್ ಅಂತೂ ಹೇಳಲಿಲ್ಲ ಆಗಲೇ, ನಿಮ್ಮ ಅನಿಸಿಕೆ? ಒಂದು ಫೇಸಲ್ಲಿ ನಾವು ನೋಡಿದ್ದೀವಿ ಕೋವಿಡಲ್ಲಿ ಎಂಥ ಸಿವಿಯಾರಿಟಿ ಇತ್ತು, ಡೆತ್ ಎಷ್ಟಾಯಿತು. ಸೊ ಪೀಪಲ್ ಈಗ ಸ್ವಲ್ಪ ಟ್ಯೂನ್ ಆಗಿದ್ದಾರೆ ಅದಕ್ಕೆ. ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ಸಡನ್ನಾಗಿ ಬಂದಂಗೆ. ಸೊ ಮೋಸ್ಟ್ಲಿ ಆ ಸ್ಥಿತಿ ರೀಚ್ ಆದರೆ, ಈಗ ಆ ಸ್ಥಿತಿ ರೀಚ್ ಆಗ್ಬೋದು ಅಂತ ಹೇಳೋದು ಕಷ್ಟ ಬರುತ್ತೆ. ಬಟ್ ಡೆಫಿನೆಟ್ಲಿ ಆ ಸ್ಥಿತಿ ಏನಾದರೆ ರೀಚ್ ಆಯಿತು ಅಂದರೆ ಪೀಪಲ್ ವಿಲ್ ಬಿ ಓಕೆ ಟು ಬ್ಯಾಕ್. ಅಟ್ಲೀಸ್ಟ್ ಒನ್ ಫೇಸ್ ನೋಡಿದ್ದೀವಿ ಒಂದು. ಸೊ ಪ್ರಿಪೇರ್ಡ್ನೆಸ್ ಇದೆ ಈಗ. ಸೊ ಇಟ್ ಶುಡಂಟ್ ಬಿ ಅ ಮೇಜರ್ ಪ್ರಾಬ್ಲಮ್ ಅನ್ಕೊಳ್ತಾನೆ ಟು ಆಕ್ಸೆಪ್ಟ್ ಇಟ್. ಮೇಡಮ್ ಅವ್ರ, ಈಗ ಮಕ್ಕಳಲ್ಲಿ ಈ ರೀತಿ ಆತಂಕ ಬಂದಾಗ ಸಹಜವಾಗಿ ಅವರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ, ಪೋಷಕರ ಪಾತ್ರ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಒಂದು ವೇಳೆ ಮತ್ತೆ ಅವರಿಗೆ ಮಕ್ಕಳಿಗೆ ವೈರಸ್ ಕಂಡು ಬಂದೇ ಆದಲ್ಲಿ ಅಂದರೆ ಅಬ್ಸರ್ವೇಷನಲ್ಲಿ ಎಷ್ಟು ದಿನ ಇಡಬೇಕಾಗತ್ತೆ ಅಂತೇಳಿ? ಯೂಶ್ವಲಿ ಇದು ಅಷ್ಟು ಮಟ್ಟಿಗೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್, ಬಿಕಾಸ್ ಇಟ್ಸ್ ಅ ನಾರ್ಮಲ್ ವೈರಸ್. ಸೊ ಇನ್ ಕೇಸ್ ಹೋದರೆ ಯೂಶ್ವಲಿ ಹೇಳಿದರೆ ಲೆಸ್ ದೆನ್ ಒಂದು 6 to 12 months, ಅದೇ ಲೈಕ್ 1 year ಅದು ಪ್ರಕಾರ ಅಷ್ಟು ಹೋಗಲ್ಲ. 3 to 4 monthsಲ್ಲಿ ಅದು ಕಮ್ಮಿ ಆಗುತ್ತೆ ಹಾಸ್ಪಿಟಲೈಸೇಷನ್. ಇಲ್ಲಾಂದರೆ ಪೀಕ್ ಹೋದರೆ ಮಾತ್ರ 1 year ತನಕ ಎಲ್ಲ ಅದು ಜಾಸ್ತಿ ಹಾಸ್ಪಿಟಲೈಸೇಷನ್ ಟೈಮ್ ಜಾಸ್ತಿ ಆಗ್ಬೋದು. ಇಲ್ಲಾಂದರೆ ಅಷ್ಟು ಹೋಗೋಂಗೇನೆ ಚಾನ್ಸ್ ಕಮ್ಮಿ, ಟು ಬಿ ಫ್ರ್ಯಾಂಕ್. ಬಿಕಾಸ್ ಇದು ಒಂದು ನಾರ್ಮಲ್ ವೈರಸ್, ನಮ್ಮ ಸುತ್ತಮುತ್ತ ಎಲ್ಲ ಇರೋ ಒಂದು ನಾರ್ಮಲ್ ವೈರಸ್ಸೇ ಇದು. ಅಷ್ಟು ಸಿವಿಯರಿಟಿ ಬರೋ ಚಾನ್ಸ್ ನಮಗೆ ಕಮ್ಮಿ. ಇನ್ ಕೇಸ್ ಬಂದ್ರೂ 3 months, ಇಲ್ಲಾಂದರೆ ಒಂದು ತುಂಬ ICU ಆಕ್ಸಿಜನ್ ರಿಕ್ವೈರ್ಮೆಂಟ್ ಅದೆಲ್ಲ ಆದರೆ ಒಂದು 1 year ತನಕ ಎಲ್ಲ, ಲೈಕ್ ಫುಲ್ ಕಂಪ್ಲೀಟ್ ಹಾಸ್ಪಿಟಲೈಸೇಷನ್ ಅಂತ ಅಲ್ಲ, ಆದರೂ ಅವ್ರಿಗೆ ಅಬ್ಸರ್ವೇಷನ್ ಎಲ್ಲ ಬೇಕಾಗುತ್ತೆ. ನೀವು ಹೇಳ್ತಾ ಇದ್ರಿ ಇದು ನಾರ್ಮಲ್, ಅಷ್ಟೊಂದು ಆ ಹಂತಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜಕಾರಣ ವ್ಯವಸ್ಥೆ ಸರಿ ಇಲ್ಲ, ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಮೇಡಮ್ ಅವರೇ, ಪರಿಮಳ ಮೇಡಮ್ ಅವರೇ, ಈಗ ಕೋವಿಡ್ ಟೈಮಲ್ಲಿ ನೀವು ಏನೆಲ್ಲ ಕಲ್ತ್ರಿ? ಒಂದು ವೇಳೆ ಹಾಗೆ ಮತ್ತೆ ರಿಪೀಟ್ ಆಯಿತು ಅಂದರೆ ಏನೆಲ್ಲ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅಂತ? ಮೇಡಮ್ ವಾಯ್ಸ್ ಬರ್ತಾ ಇಲ್ಲ, ಮ್ಯೂಟ್ ಆಗಿದೆ ಅನ್ಸುತ್ತೆ. ಜನಸಂಖ್ಯೆ ನಮ್ದು ಅತಿಯಾದ ಒಂದು ಜನಸಂಖ್ಯೆ ಇರೋ ಒಂದು ದೇಶ ತಾನೇ ನಮ್ದು. ಹಾಗಾಗಿ ಎಲ್ಲಾ ಕಡೆ ಮತ್ತೆ ಒಂದು ಯೂನಿಫಾರ್ಮ್ ಆಗಿ ಹೆಲ್ತ್ ಇದನ್ನ ನಾವು ಕೊಡ್ಬೇಕು ಆರೋಗ್ಯದ ಬಗ್ಗೆ ಅಂದ್ರೆ ತುಂಬಾ ಕಷ್ಟ ಇದಿದೆ. ಯಾಕಂದ್ರೆ ನಾವು ಅದಕ್ಕೆ ಪ್ರಿಪೇರ್ಡ್ ಇರ್ಬೇಕು. ನಾವು ಪ್ರಿಪೇರ್ಡ್ ಆದ್ರೆ ಒಳ್ಳೇದು. ಯಾಕೆಂದ್ರೆ ಇವಾಗ ಎಲ್ಲರೂ ಜನ ಅದನ್ನ ಮರ್ತು ಬಿಟ್ಟಿದ್ದಾರೆ. ನಮ್ಗೆ ಹಿಂಗಿತ್ತು, ಪ್ಯಾಂಡಮಿಕ್ ಬಂದಿತ್ತು,
ಈಗ ಮಾಸ್ಕ್ ಈಗ ನಾವೆಲ್ಲರೂ ಇವಾಗಲೂ ಹಾಕ್ತೀವಪ್ಪ. ನಾವು ಇವಾಗ ಯಾವ್ದು ಮದುವೆ ಮನೆಗೆ ಹೋದ್ರೂ ನಮ್ಮನ್ನು ನೋಡಿ ನಕ್ಕರೂ ನಾನು ಮಾಸ್ಕ್ ಹಾಕೊಂಡೇ ಇರ್ತೀನಿ. ಯಾಕೆಂದ್ರೆ ಮಾಸ್ಕ್ ಹಾಕೋದ್ರಿಂದ ತುಂಬಾ ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಸೊ ಆ ಪ್ರಿಪೇರ್ಡ್ನೆಸ್ ನಮ್ಮ ಜನದಲ್ಲಿ ತನಗೆ ತಾನೇ ಬರಬೇಕು. ಇವಾಗ ಮತ್ತೆ ಅಲ್ಲಿ ಒಂದು ಕಂಟ್ರಿನಲ್ಲಿ ನಡೀತಾ ಇದೆ ಅಂದಾಗ ನಮ್ಮಲ್ಲಿ ಬಂದಾಗ ನಾವು ನೋಡ್ಕೊಳ್ಳೋಣ ಅನ್ನೋದ್ ಬದಲು ನಾವು ಮುಂಜಾಗ್ರತೆ ತಗೋಬೇಕು. ಆ ಪ್ರಿಪೇರ್ಡ್ನೆಸ್ಗೆ ರೆಡಿ ಆಗಬೇಕು. ಈಗ ಜಪಾನ್ ಅಂತ ದೇಶದಲ್ಲಿ ಮೊದ್ಲಿಂದಾನೇ ಚಿಕ್ಕವರಿದ್ದಾಗಿಂದಾನೇ ನಾವೆಲ್ಲ ಬಟ್ಟೆ ಹಾಕೋದ್ರ ತರಾನೇ ಅವ್ರು ಒಂದು ಮಾಸ್ಕ್ ಹಾಕೋದು ಒಂದು ಕಾಮನ್ ಅವ್ರದ್ದು. ಅದರಿಂದ ಅವರಿಗೆ ಒಂದೊಂದ್ಸರಿ ಇನ್ಫೆಕ್ಷನ್ಗಳು ಕಡಿಮೆ ಇದೆಯೋನೋ ಅದು ಬೇರೆ ವಿಷಯ. ಸೊ ನಾವು ಕೈ ತೊಳೆಯೋದಾಗ್ಲಿ, ಮಾಸ್ಕ್ ಹಾಕೋದಾಗ್ಲಿ, ಐಸೋಲೇಷನ್, ಎಸ್ಪೆಷಲಿ ಈಗ ಮನೆಯಲ್ಲಿ ಯಾರಿಗಾರ ಕಾಫ್ ಗೀಫ್ ಬಂದಿದ್ರೆ, ಸಾಧಾರಣವಾಗಿ ಕಾಫು ಕೋಲ್ಡು ಮಕ್ಕಳು ಸ್ಕೂಲಿಂದ ತಗೊಂಡ್ ಬರ್ತಾರೆ, ಎಲ್ಲ ಹೋದಲ್ಲಿಂದ ಊರು ಕೇರಿಂದ ಬಂದಾಗ ಬಂದ್ಬಿಡುತ್ತೆ. ತಕ್ಷಣನೇ ಎಲ್ಲರೂ ಆದಷ್ಟು ಅವ್ರನ್ನ ಒಂದು 24 hours ಐಸೋಲೇಷನ್ ಮನೆಯಲ್ಲೇ ಮಾಡ್ಕೊಳ್ಳೋದನ್ನ ಶುರು ಮಾಡ್ಕೋಬೇಕು. ಅದನ್ನ ಬಿಟ್ಟು ಸುಮ್ಮನೆ ಏನ್ ಪರವಾಗಿಲ್ಲ ಅಂತಂದು ಒಂದು ಉಡಾಫೆಯಿಂದ ಹಾಗೇನೆ ಇದ್ ಮಾಡೋದು ಅದೆಲ್ಲ ತಪ್ಪು. ಸೊ ಐಸೋಲೇಷನ್, ಆಮೇಲೆ ಫಸ್ಟ್ ಯಾವುದೇ ವೈರಸ್ ಆಗಲಿ ಫಸ್ಟ್ 7 days ತುಂಬಾನೇ ಅದ್ರ ಒಂದು ವಿರಾಣುವಿನ ಒಂದು ಇದಿರುತ್ತೆ, ಅತಿಕ್ರಮವಾಗಿ ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಅದನ್ನ ಅಟ್ಲೀಸ್ಟ್ ಒಂದು ಫಸ್ಟ್ 1 week 10 days ತುಂಬಾ ಮುಂಜಾಗ್ರತೆಯಾಗಿ ಎಲ್ಲರೂ ಹುಷಾರಾಗಿದ್ದು ಒಂದು ಕಾಮನ್ ಆಗಿ ಒಂದು ಅನಾಲ್ಜಿಸಿಕ್ಕೋ ಟ್ಯಾಬ್ಲೆಟ್ನೋ ಏನೋ ಮನೆಯಲ್ಲೇ ತಗೊಳ್ಳುವಂತ ಕೆಲವು ಔಷಧಿಗಳು ಇರುತ್ತೆ ತಾನೆ. ನಾವು ಪ್ಯಾರಾಸಿಟಮಾಲು ಮತ್ತೆ ಸ್ಟೀಮ್ ಇನ್ಹಲೇಷನ್ ಎಲ್ಲ ತಗೋತೀವಿ, ವೈಟಮಿನ್ ಸಿ ಎಲ್ಲ ಮಾಡ್ಕೊಂಡು ಅವರು ಅದಕ್ಕೆ ರೆಡಿ ಆಗ್ಬೇಕು ಹೊರತು ಹೆದರ್ಕೊಂಡು ಕುತ್ಕೊಳ್ಳೋದ್ರೊಳಗೆ ಏನೂ ಅರ್ಥ ಇಲ್ಲ. ಇದು ಗೊತ್ತಾಯ್ತಲ್ಲ. ಮತ್ತೆ ಬೇರೆ ನಮ್ಮ ಡಾಕ್ಟರ್ಗಳು ಹೇಳ್ತಾ ಇರಂಗೆ ನಮ್ದು ಒಂದು ಊಹೆ ಏನಂದ್ರೆ ಇದು ಹಿಂಗ್ ಬಂತು ಹಿಂಗ್ ಹೋಯ್ತು, ಬಂದ ಪುಟ್ಟ ಹೋದ ಪುಟ್ಟ ಅಂತ ಆದ್ರೆ ಸಾಕು ಅನ್ನೋದು ಎಲ್ಲರ ಬಯಕೆ. ಬಟ್ ನೀವ್ ಈಗ ತಾನೇ ಒಂದ್ ಹೇಳಿದ್ರಿ ನಮ್ಮ ದೇಶದಲ್ಲಿ ಯಾವ ರೀತಿ ಯಾವ್ದನ್ನ ತಗೊಂಡು ಹೋಗ್ತಾರೋ ಅಂತ ಅನ್ನೋದು, ಅದು ಕೂಡ ಭಯ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಯಾಕೆ ನಮ್ಮಲ್ಲಿ ಈ ಜನಸಂಖ್ಯೆನೇ ನಮ್ಗೆ ಒಂದೊಂದ್ಸರಿ ತುಂಬಾ ಕಷ್ಟ. ಅದರಿಂದ ನಮ್ಗೆ ಇಷ್ಟಿರೋದು ಇಷ್ಟು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಯಾರು ಫಾಲೋ ಮಾಡೋದಿಲ್ಲ ರೂಲ್ಸ್ನ, ಅಲ್ವೇ? ಇನ್ಮೇಲಂತ ಫಾಲೋ ಮಾಡೋದಿಲ್ಲ. ನಾನು ಧೈರ್ಯವಾಗಿಯೇ ಹೇಳ್ತೀನಿ, ಇನ್ಮೇಲೆ ಯಾರು ಫಾಲೋ ಮಾಡೋದಿಲ್ಲ. ಸರ್ಕಾರ ಏನೇ ರೂಲ್ಸ್ ಮಾಡಿದ್ರು ಕೂಡ ನಮ್ಗೆ ಬೇಕಿಲ್ಲ, ಬೇಕಾದ್ರೆ ನಾವು ಸತ್ತು ಹೋಗ್ತೀವಿ, ನಮ್ಗೆ ಯಾವುದು ಅಂಟೋದಿಲ್ಲ ಅನ್ನೋ ಥರನೇ ಇರ್ತಾರೆ. ಯಾಕಂದ್ರೆ ಈಗಾಗಲೇ ನನಗೆ ಈ ಪೋಸ್ಟರ್ ಹಾಕಿದ ಮೇಲೆ ಸುಮಾರು ಜನ ಫೋನ್ ಮಾಡಿದ್ರು ನನಗೆ, ಕೆಲಸ ಇಲ್ಲ ನಿಮಗೆ. ಸರಿ, ನೀವು ಮಾಡ್ತಾ ಇರೋದೇ ಪ್ರೋಗ್ರಾಮ್ ಕೆಲಸ ಇಲ್ಲ ಅಂತಾರೆ ಅವ್ರು ಇವಾಗ. ಏನ್ ಹೇಳೋದು ಹೇಳಿ. ನಿಮ್ಮನ್ನ ನೀವು ಆಕ್ಚುಲಿ ಅವರಿಗೆ ಒಂದು ಮುಂಜಾಗ್ರತೆ ಕೊಡ್ತಾ ಇದ್ದೀರಾ, ಅದನ್ನ ಅವ್ರು ತಗೊಳಕ್ ರೆಡಿ ಇಲ್ಲ. ಯಾವಾಗ್ಲೂ ಅಷ್ಟೇ, ಮೊದ್ಲೇ ಇಲ್ಲ ಅಂತಾರೆ, ಆಮೇಲೆ ನಮ್ಮನ್ನ ನೀವು ಎಚ್ಚರಿಸ್ಬೇಕಾಗಿತ್ತು ಅಂತ ಅನ್ನೋದನ್ನು ಅವರಿಂದನೇ ಬರುತ್ತೆ. ಏನು ಮಾಡಕ್ ಆಗೋದಿಲ್ಲ. ಮೇಡಮ್, ಇದಕ್ಕೆಲ್ಲ ಮನೆಯ ಮದ್ದುಗಳು ಹೇಗಿರ್ಬೇಕು ಅಂತೇಳಿ ರಕ್ಷೆ ಸೆಟ್ ಸರ್, ನಮಸ್ಕಾರ. ಮನೆಯ ಮದ್ದುಗಳು ಹೇಗಿರ್ಬೇಕು ಸರ್ ಇದಕ್ಕೆಲ್ಲ? ನೋಡಿ, ಐ ಥಿಂಕ್ ಮನೆ ಮದ್ದುಗಳು ಅಂತಂದ್ರೆ ನೀವು ಜಿಂಕ್ ಸಪ್ಲಿಮೆಂಟ್ಸ್ ತಗೊಳ್ಬಹುದು, ನೀವು ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ತಗೊಳ್ಬಹುದು. ಮನೇಲಿ ಕಷಾಯ ಮಾಡ್ತಿರಲ್ಲ, ಅದರಲ್ಲೂ ಸ್ವಲ್ಪ ಆಂಟಿವೈರಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಹನಿ ಇಸ್ ಆಲ್ಸೋ ಹೆಲ್ಪ್ಫುಲ್. ಇದನ್ನು ನಮ್ಮ ಈ ಕಷಾಯ ಮಾಡೋದ್ರಿಂದ ಅದ್ರಲ್ಲಿ ಲಾಟ್ ಆಫ್ ಆಂಟಿವೈರಲ್ ಪ್ರಾಪರ್ಟೀಸ್ ಇರುತ್ತೆ. ದಟ್ ಇಸ್ ಕ್ವೈಟ್ ಹೆಲ್ಪ್ಫುಲ್. ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನಾನು ಹೇಳ್ದಂಗೆ ದರ್ ಆರ್ ಲಾಟ್ ಆಫ್ ವಿಟಮಿನ್ ಸಿ ಸಪ್ಲಿಮೆಂಟ್ಸ್, ಅದನ್ನು ನಾವು ತಗೊಳ್ಬಹುದು. ಮತ್ತೊಂದು ಅಕಾನೇಶಿಯಾ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಅದು ದಟ್ಸ್ ಆಲ್ಸೋ ದ ಹರ್ಬಲ್ ಮೆಡಿಸಿನ್ ದಟ್ ಆಲ್ಸೋ ಹ್ಯಾಸ್ ಸಮ್ ಅಮೌಂಟ್ ಆಫ್ ಆಂಟಿವೈರಲ್ ಪ್ರಾಪರ್ಟೀಸ್, ಅದನ್ನು ತಗೊಳ್ಬಹುದು. ಅಂದ್ರೆ ಏನ್ ಆತಂಕ ಇಲ್ವಲ್ಲ ಸರ್? ಈಗ ಚೀನಾದಲ್ಲಿ ಅದು ಅಲ್ಲಿ ಕಾಣಿಸಿಕೊಂಡಿರಬಹುದು, ಬಟ್ ಆತಂಕ ಪಡುವಂಥದ್ದು ಏನಿಲ್ಲ. ಅಬ್ಸಲ್ಯೂಟ್ಲಿ. ಐ ಥಿಂಕ್ ನಿಮ್ಮ ಪ್ರೋಗ್ರಾಮ್ ಜನರಿಗೆ ಮುನ್ನೆಚ್ಚರಿಕೆ ಕೊಡುವಂಥದ್ದು, ಆತಂಕ ಪಡಿ ಭಯ ಪಡುವಂಥದ್ದು ಸದ್ಯಕ್ಕೆ ಆ ಥರ ಏನು ಇನ್ಫಾರ್ಮೇಶನ್ ಇಲ್ಲ. ಬಟ್ ಬೇಸಿಕಲಿ ಈ ಟೈಮಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸುವಂಥದ್ದು ನೀವು ಹೇಳ್ತಾ ಇದ್ದೀರಲ್ವಾ, ಸ್ವಲ್ಪ ಹ್ಯಾಂಡ್ ಹೈಜಿನ್, ಮಾಸ್ಕ್, ಸ್ಯಾನಿಟೈಸರ್ ಯೂಸ್ ಮಾಡೋದು, ದೋಸ್ ಆರ್ ಗುಡ್ ಪ್ರಾಕ್ಟೀಸಸ್. ನಾವು ಕಲ್ತ್ಕೊಂಡಿರೋದನ್ನು ಯೂಸ್ ಮಾಡಿದ್ರೆ ಇಂಥ ಕಾಯಿಲೆಗಳು ತನ್ನಿಂತಾನಾಗೆ ಅಷ್ಟು ಸಿವಿರಿಟಿಯಲ್ಲಿ ಸ್ಪ್ರೆಡ್ ಆಗಲ್ಲ ಅನ್ನೋ. ಎಸ್ ಭಾವನಾ ಮೇಡಮ್ ಅವರು, ಈಗ ಕಳೆದ ಬಾರಿ ಒಂದು ವ್ಯಾಕ್ಸಿನ್ ತಗೊಂಡಾಗ ಬೇರೆ ಬೇರೆ ರೀತಿ ಅದು ಸೃಷ್ಟಿ ಆಯಿತು. ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅದೇ ವ್ಯಾಕ್ಸಿನ್ ಕಾರಣ, ಮತ್ತು ಎಕ್ಸ್ಪೈರ್ ಆಗಿದ್ದು ಅಂತಲೂ ಕೂಡ ಆರೋಗ್ಯ ಇಲಾಖೆ ಒಪ್ಕೊಂಡಿತ್ತು. ಒಂದು ವೇಳೆ ಮತ್ತೆ ಹೆಂಗೆ ರಿಪೀಟ್ ಆಯಿತು ಅಂತಂದರೆ ಇದಕ್ಕೆ ಯಾರು ಹೊಣೆ ಅಂತೇಳಿ? ಸೊ ಈ HMPV ವೈರಸ್ಗೆ ವ್ಯಾಕ್ಸಿನೇಷನ್ ಆ ಥರ ಯಾವುದು ಬಂದೇ ಇಲ್ಲ ಇನ್ನು. ಸೊ ಈಗ ಸದ್ಯಕ್ಕೆ ಏನಾದರೂ ಜಾಸ್ತಿ ಆಯಿತು ಅಂತಾರೆ, ಏನೋ ಒಂದು ಮಾಡಿಬಿಡ್ತಾರೆ ತಗೊಳ್ಳಿ ಅಂತೇಳಿ. ಮತ್ತೆ ಏನಾದರೂ ರಿಪೀಟ್ ಆಯಿತು ಅಂದರೆ, ಈಗ ಮತ್ತೇನಾದರೂ ಮತ್ತೆ ಅದು ತಪ್ಪು ಅಂತ ಪ್ರೂವ್ ಆಯಿತು ಅಂತಂದರೆ, ಅದು ವ್ಯಾಕ್ಸಿನೇ ಸರಿ ಇಲ್ಲ ಅಂತ ಆಯಿತು ಅಂತಂದರೆ ಯಾರಿಗೆ ಹೇಳಬೇಕು, ನಾವು ಏನು ಮಾಡಬೇಕು? ಸೊ ವ್ಯಾಕ್ಸಿನೇ ಸರಿ ಇಲ್ಲ ಅಂದರೆ ಫಸ್ಟ್ ವಿತೌಟ್ ಟ್ರಯಲ್ ವ್ಯಾಕ್ಸಿನ್ ಮಾರ್ಕೆಟಲ್ಲಿ ಬರೋದೇ ಇಲ್ಲ.
ಸೊ ನೀವು ಎವ್ರಿ ಡೇ ಡೈಕ್ಲೋಫೆನಾಕ್ ತಗೊಂಡ್ರು ಯಾವುದೋ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಒಂದೊಂದು ವ್ಯಾಕ್ಸಿನೇಷನ್ಗೆ ಒಂದೊಂದು ಸೈಡ್ ಎಫೆಕ್ಟ್ ಅದು ಕಾಮನ್ನೇ. ಬಟ್ ಇವಾಗ HMP ಬಗ್ಗೆ ಮಾತಾಡ್ತಿದ್ವಿ. HMPಗೆ ಇನ್ನೂ ನಮಗೆ ಏನು ವ್ಯಾಕ್ಸಿನೇನ್ ಸಿಗಿಲ್ಲ, ಮಾರ್ಕೆಟ್ಗೆ ಬಂದಿಲ್ಲ. ಸೊ ಬರೋ ಅಷ್ಟೊತ್ತಿಗೆ ಏನು ಹೋಗಲ್ಲ ಇದು ಅಂತಲೇ ಹೇಳ್ಬೋದು. ಎಸ್ ಮೇಡಮ್ ಅವರೇ, ಈಗ ಒಂದು ವೇಳೆ ಮಾರ್ಕೆಟ್ಗೆ ಬಂದಿದೆ ಆದಲ್ಲಿ ಅದನ್ನು ಮಾಫಿಯಾ ಥರನೇ ಯೂಸ್ ಮಾಡ್ಕೊಳ್ಬಹುದಾ? ತುಂಬ ಅರ್ಲಿ ಇದೆ ಮಾಫಿಯಾ ಅಂತ ಟರ್ಮ್ ಯೂಸ್ ಮಾಡೋವಂಥದ್ದು ಅನಿಸುತ್ತೆ. ಮೋಸ್ಟ್ಲಿ ಇದೆ ಕಾಮನ್ ವೈರಸ್, ಇಟ್ಸ್ ನಥಿಂಗ್ ಲೈಕ್ ಸಮಥಿಂಗ್ ಸಡನ್ನಾಗಿ ಒಂದು ಉತ್ಪತ್ತಿ ಆಗಿರೋವಂಥ ವೈರಸ್ ಅಲ್ಲ, ಕಾಮನ್ ಆಗಿರೋವಂಥ ವೈರಸ್. ಇಟ್ಸ್ ನಾಟ್ ಲೈಕ್ ಫಸ್ಟ್ ಟೈಮ್ ಚೈನಾದಲ್ಲಿ ಬರ್ತಿದೆ ಅಂತ. ದೇವರ್ ಫ್ಯೂ ಸ್ಟಡೀಸ್ ಬಂದಿದೆ. ಸ್ಪೇನಲ್ಲೂ ಇದೆ ಇಂಥ ಕಾಯಿಲೆಗಳು. ಆಫ್ಟರ್ ಕೋವಿಡಲ್ಲಿ ನೋಡಿದಾಗ ಇಂಥ ಕಾಯಿಲೆಗಳು ಬಂದಿತ್ತು. ಬಟ್ ಇಟ್ ನಾಟ್ ರೀಚ್ ದ ಎಕ್ಸ್ಟೆಂಟ್ ಈಗ ಚೈನಾದಲ್ಲಿ ನೋಡೋವಂಥ ಎಕ್ಸ್ಟೆಂಟ್ ಇಲ್ಲ. ಸೊ ಇಟ್ಸ್ ನಾಟ್ ಲೈಕ್ ನಾವು ಭಯನ ಉತ್ಪತ್ತಿ ಮಾಡಬಾರ್ದು, ಲೈಕ್ ಫಾರ್ ದ ಜನರಲಿ ಲೈಕ್ ಮತ್ತೆ ಮಾಫಿಯಾ ಥರ, ಮತ್ತು ಅದು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ. ಮೋಸ್ಟ್ಲಿ ವಿ ಶುಡ್ ಥಿಂಕ್ ಅಬೌಟ್ ಪ್ರೈಮರಿ ಪ್ರಿಕಾಷನ್ಸ್ ರಾದರ್ ದೆನ್ ಥಿಂಕಿಂಗ್ ಅಬೌಟ್ ವ್ಯಾಕ್ಸಿನಿಂದ ಪ್ರಾಬ್ಲಮ್ ಆಗೋದು ಅಂತ. ಯಾವುದ್ಯಾವುದು ಪ್ರೈಮರಿ ಪ್ರಿಕಾಷನ್ ಅಂತ ತಗೊಂಡ್ರೆ ಇಟ್ ಶುಡ್ ಪ್ರಿವೆಂಟ್ ಮೋಸ್ಟ್ ಆಫ್ ಇಟ್ ಡಿಸೀಸಸ್. ಇಲ್ಲಿ ವ್ಯಾಕ್ಸಿನ್ ಬಗ್ಗೆ ಬಂದಾಗ ಅವಾಗ ನಾವು ನೋಡ್ಬೋದು ಅಂತ ಅಂದ್ಕೊಳ್ತೇನೆ. ಎಸ್ ಮೇಡಮ್, ಪ್ರಮುಖವಾಗಿ ಇಲ್ಲಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು, ಅಂತರವನ್ನು ಕಾಯ್ದುಕೊಳ್ಳೋದಾಗಿರ್ಬೋದು, ಮಾಸ್ಕನ್ನು ಹಾಕೊಳ್ಳೋದಾಗಿರ್ಬೋದು, ಅಥವಾ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು. ಸೊ ಇದು ವೈರಸ್ಗಷ್ಟೇ ಅಲ್ಲ, ಅಂದರೆ ನಮ್ಮ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತಂದರೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದು ಇದರಿಂದಾಗಿ? ಇದೆಲ್ಲ ಒಂದು ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳ್ತೀವಿ. ಇದು ಒಂದು ಕಾಯಿಲೆಗಲ್ಲ. ನಾವು ಸ್ಟಾರ್ಟ್ ಮಾಡಿದ್ರೆ ಓಕೆ ಎಕ್ಸೆಪ್ಟ್ ಮಾಡ್ತೀನಿ ಕೋವಿಡಿಂದನೇ. ಅದು ಫಾರ್ ಎಕ್ಸಾಂಪಲ್ ನಮಗೊಂದು ನೆಗಡಿ, ಒಂದು ಕಾಮನ್ ಕೋಲ್ಡ್ ಬಂದಿದೆ, ಒಬ್ಬರಿಂದ ಬೇಡ, ಡಿಸ್ಟೆನ್ಸ್ ಮಾಡಿದರೆ ಅದು ಒಳ್ಳೆಯದು. ದೀಸ್ ಆರ್ ಆಲ್ ವಾಟ್ ಟು ಟೆಲ್ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಂದು ಕಾಯಿಲೆ ಬರೋದ್ರಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಅದನ್ನು. ಸೊ ಇದೆಲ್ಲ ಒಳ್ಳೆ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ನಮ್ಮ ಒಂದು ಡಿಸೀಸನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಗದು ಹೆಲ್ಪ್ಫುಲ್ ಆಗುತ್ತೆ. ಅದೇ ಅಷ್ಟೇ. ಅದಕ್ಕೆ ಐ ಮೀನ್ ಕಾಮನ್ ಪ್ರಾಕ್ಟೀಸಾಗಿ ಮಾಡ್ಬೋದು ಅಂತ ಪರವಾಗಿಲ್ಲ. ಮೀನ್ಸ್ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದಂತ ನಾವು ಮಾಡ್ತಾ ಇದ್ದೀವಲ್ವಾ, ಅದಕ್ಕೆ ಒಂದು ಒಳ್ಳೆಯ ಒಂದು ಪ್ರಾಕ್ಟೀಸ್ ಅಂತ ತಗೋಬೋದು. ಎಸ್ ಪರಿಮಳ ಮೇಡಮ್ ಅವರು, ಈಗ ಶೆಟ್ಟಿ ಸರ್, ಈಗ ಭಾವನಾ ಮೇಡಮ್ ಅವರು ಹೇಳಿದರು ಒಂದು ಯಾವುದೇ ಒಂದು ಸಿಂಪ್ಟಮ್ಸ್ನ ಅಥವಾ ಒಂದು ವ್ಯಾಕ್ಸಿನ್ನ ತೆಗೆದುಕೊಳ್ಬೇಕಾದ್ರೆ ಸೈಡ್ ಎಫೆಕ್ಟ್ ಇರುತ್ತೆ ಅಂತ. ಬಟ್ ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಅನ್ನೋದಾದ್ರೆ ಯಾಕೆ ತಗೋಬೇಕು ಅದನ್ನು? ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಎನಿ ಇಂಜೆಕ್ಷನ್, ಎನಿ ಟ್ಯಾಬ್ಲೆಟ್, ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅ ಸೈಡ್ ಎಫೆಕ್ಟ್. ಗೊತ್ತಾಯ್ತಲ್ಲ? ವ್ಯಾಕ್ಸಿನ್ಗೂ ಕೂಡ ಸೈಡ್ ಎಫೆಕ್ಟ್ ಅಂತಂದು ಇರ್ಬೋದು. ಯಾಕಂದ್ರೆ ಯಾವ್ದಾರ ಒಂದು ಇಂಜೆಕ್ಷನ್ ಕೊಟ್ಟಾಗ ಸಡನ್ಲಿ ಅನಾಫೈಲೆಕ್ಸಿಸ್ ಆಗಿರೋದು ಉಂಟು. ಈ ವ್ಯಾಕ್ಸಿನ್ ಯಾಕೆ ಅಂದ್ರೆ ಅದು ಒಂದು ಆಂಟಿಜನ್ಗೆ ವಿರುದ್ಧವಾಗಿ ನಾವು ಕೊಟ್ಟೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಕ್ ಹೋಗ್ತಾ ಇರ್ತೀವಿ. ಅವಾಗ ಬಾಡಿ ರಿಯಾಕ್ಷನ್ ಒಬ್ಬರೊಬ್ಬರ ಬಾಡಿ ಒಂಥರ ಇರುತ್ತೆ. ಕೆಲವರಿಗೆ ಸೆನ್ಸಿಟಿವಿಟಿ ಇರುತ್ತೆ, ಕೆಲವರಿಗೆ ಇರಲ್ಲ. ಬಟ್ ಅದನ್ನು ತಗೊಂಡ್ರೆ ದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ವೇ ಮಾಡ್ತೀವಿ ನಾವು, ದ ಪ್ರೋ ಅಂಡ್ ಕಾನ್ಸ್. ನಿಮ್ಗೆ ಇದರಿಂದ ಉಪಯೋಗ ಆಗುತ್ತೆ. ತುಂಬಾ ಒಂದು 15-20 ದಿವಸದಿಂದ ಅವರು ಐಸಿಯುನಲ್ಲಿ ಇತ್ತು, ಅವರಿಗೆ ಏನು ಗುಣ ಆಗ್ತಿಲ್ಲ, ಅವ್ರಿಗೆ ವ್ಯಾಕ್ಸಿನ್ ಕೊಡೋದು ಮುಖ್ಯ ಅಂದ್ರೆ ಅದು ಕೊಡ್ಲೇಬೇಕಾಗುತ್ತೆ. ನಾವು ಅವಾಗ ಮ್ಯಾಂಡೇಟರಿ ಇಟ್ ಈಸ್. ಅವರಿಗೆ ಸೈನ್ ತಗೊಂಡು ಹೇಳಿ ಕೊಡ್ಲೇಬೇಕು. ವ್ಯಾಕ್ಸಿನ್ ಒಂದು ಪ್ರಭಾವದಿಂದ ಅದರದ್ದು ಅಡ್ವಾಂಟೇಜ್ ಇಂದ ಅವರು ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಪ್ರಿವೆನ್ಷನ್ ಅಂದ್ರೆ ಬರೋದು ವ್ಯಾಕ್ಸಿನೇ ನಮ್ಗೆ. ಇವಾಗ ಕ್ಯಾನ್ಸರ್ ಸರ್ವಿಕ್ಸ್ ಅಲ್ಲೂ ನಾವು ವ್ಯಾಕ್ಸಿನ್ ಕೊಡ್ತೀವಿ. ಇದು ಕೋವಿಡ್ ಟೈಮ್ನಲ್ಲಂತೂ ಎಷ್ಟೋ ಜನ ಉಳಿದಿದ್ದು ಕಡೆಗೆ ವ್ಯಾಕ್ಸಿನೇಷನ್ ಇಂದ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಕಡೆಗೆ ಅಲ್ವೇ? ಆಂಟಿಬಾಡೀಸ್ ಡೆವಲಪ್ ಮಾಡ್ಕೊಂಡು ಎಲ್ಲರೂ ಅದನ್ನ ಎದುರಿಸಿದ್ರು ಕಡೆಗೆ. ಸೊ ಹಾಗೆ ನಾವು ಅದನ್ನ ಯಾಕೆ ತಗೋಬೇಕು ಅಂದ್ರೆ ಅಲ್ಲಿಗೆ ನಾವು ಅದ್ರದ್ದು ಬರೋಂತ ಮಾರಣಾಂತಿಕ ಒಂದು ಯಾವ್ದಾರನ್ನು ನೀವು ಅನುಭವಿಸ್ಕೋಬೇಕು ಅಂತ ಹೇಳ್ಬೇಕಾಗತ್ತೆ. ನಾವು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಪಬ್ಲಿಕ್ ಎಲ್ಲರಿಗೂ ಮನುಷ್ಯರಿಗೆ ಒಂದು ನಿರೋಧಕ ಶಕ್ತಿ ಬರ್ಬೇಕು ಅಂದ್ರೆ ಒಂದು ಏನಾದ್ರು ಕೊಡ್ಲೇಬೇಕಲ್ಲ. ಹಾಗೆ ನಾವು ಏನು ಮ್ಯಾಜಿಕ್ ಮಾಡ್ಲಿಕ್ಕಾಗತ್ತಾ ಇಲ್ಲಿ ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡ್ಬೇಕು. ವ್ಯಾಕ್ಸಿನ್ ಅಂದ್ರೆ ಏನದು, ಎಲ್ಲಿಂದ ಬಂದಿದೆ, ಎಲ್ಲಿಂದ ಪ್ರೊಡ್ಯೂಸ್ ಆಗೋದನ್ನೆಲ್ಲ FDC ಇಂದ ಅಪ್ರೂವ್ ಆಗೇ ಬರುತ್ತೆ. ಅದ್ ಗೊತ್ತಿ. ಈಗ ಕೋವಿಡ್ ಅಲ್ಲಿ ಕೂಲಂಕುಷವಾಗಿ ಎಲ್ಲಾನು ಆಗೋಗ್ಬಿಟ್ಟಿದೆ. ಬಟ್ ಈ ಸೀನ್ ಮತ್ತೆ ರಿಪಿಟೇಷನ್ ಆಗೋದ್ ಬೇಡ ಅನ್ನೋದಷ್ಟೇ ಎಲ್ಲರ ಒಂದು ಒಳ್ಳೆಯ ಒಂದು ಹಾರೈಕೆ ಅನ್ಬೋದು. ಒಪ್ಕೊಳ್ತೀರಾ? ಖಂಡಿತ ಒಪ್ಕೊಳ್ಳೇಬೇಕು. ಯಾಕೆ ಸಹಜವಾಗಿ ಜನರಿಗೆ ಭಯ ಇರುತ್ತೆ. ಈಗ ಒಂದ್ ವೇಳೆ ಆ ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಅಂತಂದ್ರೆ ಮತ್ತೆ ಏನಾದ್ರು ಆಯ್ತು ಅಂದ್ರೆ ತೆಗೆದುಕೊಂಡಿಲ್ಲ ಅನ್ನೋದು ಕಾರಣಕ್ಕಾಗಿ ಬಂದ್ಬಿಡ್ತು ಅನ್ನೋದು ಮಾನಸಿಕವಾಗಿ. ನೀವು ವ್ಯಾಕ್ಸಿನ್ ಕೊಟ್ರು ನೀವು ಕೊಟ್ಟಿದ್ದಕ್ಕೆ ಹೀಗಾಯ್ತು ಅಂತಾರೆ. ಕೊಟ್ಟಿಲ್ಲ ಅಂದ್ರೆ ನೀವು ಯಾಕೆ ಕೊಡ್ಲಿಲ್ಲ? ಈಗ WHO ಗೈಡ್ಲೈನ್ಸ್ ಅಂತ ಬಂದ್ಮೇಲೆ ನಾವು ಕೊಡ್ಲೇಬೇಕಾಗತ್ತೆ. ನಾವು ಇಲ್ಲ ಅಂತ ಹೇಳಕ್ ಬರಲ್ಲ. ತಗೊಳ್ಳಿಲ್ಲ ಅಂದ್ರೆ ಅವ್ರು ರೆಫ್ಯೂಸ್ಡ್ ಅಂತ ಬರ್ದು ಹೋಗ್ಬೇಕಾಗತ್ತೆ ಅಷ್ಟೇ. ಕನ್ಸೆಂಟ್ ಫಾರ್ಮ್ಸ್ ಇರುತ್ತೆ, ರೆಫ್ಯೂಸ್ಡ್ ಅಂತ ಬರ್ಸ್ಕೊತಾರೆ ಅಷ್ಟೇ.
Positive ಈಗ ಎಷ್ಟೋ negative ಸರಿ ಎರಡೂ ಇರುತ್ತೆ. ಫ್ಲೂ ಟೈಮ್ ವ್ಯಾಕ್ಸಿನೇಷನ್ ಇಲ್ಲೂ ನಾವೆಲ್ಲರೂ ತಗೋತಿರ್ತೀವಿ ಡಾಕ್ಟರ್ಸ್. ಐ ಮೀನ್ ಕಾರ್ಪೊರೇಟ್ ಹಾಸ್ಪಿಟಲ್ ಇಲ್ಲಿ ಫ್ಲೂ ಬ್ರೇಕ್ ಡೌನ್ ಆದ ತಕ್ಷಣ ವ್ಯಾಕ್ಸಿನೇಷನ್ ತಗೊಳ್ಳೋದು ಕಾಮನ್. ಒಂದೊಂದ್ಸರಿ ನಾನು ತಗೊಳ್ಳೋದಿಲ್ಲ, ಆಕ್ಚುಲಿ ನನಗೆ ಆ ವ್ಯಾಕ್ಸಿನ್ ಇಂದ ಬರೋ ಫೀವರ್ ಬೇಡ ಅಂತ ಫ್ಲೂ ಟೈಮ್ ನಲ್ಲಿ. ಅವಾಗ ನಾನು ಬರೆದು ಕೊಡ್ತೀನಿ, ಐ ಆಮ್ ನಾಟ್ ಟೇಕಿಂಗ್ ಎನಿಥಿಂಗ್ ಫೀವರ್, ಎನಿಥಿಂಗ್ ಕಮ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್, ಐ ಆಮ್ ರೆಸ್ಪಾನ್ಸಿಬಲ್, ಐ ವಿಲ್ ಟೇಕ್ ಕೇರ್ ಅಂತ. ಇದೇ ತರನೇ ಇದೊಂದು ಪ್ರಮಾಣದಲ್ಲಿ ನಡೀತಾ ಇರೋದು ಇವಾಗ. ಬಟ್ ಇದು ಸ್ವಲ್ಪ ಭಯಂಕರವಾದ ಬಿಮಾರಿ ಅಂತ ಪ್ರೂವ್ ಆಗಿರೋದ್ರಿಂದ ಇವಾಗ ಇದೆಲ್ಲ ನಮ್ಗೆ ಹೆದರಿಕೆ ತಂದಿರೋದ್ರಿಂದ ಮಾತ್ರ ಈ ಮುನ್ನೆಚ್ಚರಿಕೆ ತಗೋಬೇಕು. ಕೈ ತೊಳೆಯೋದಾಗ್ಲಿ, ಮಾಸ್ಕ್ ಹಾಕೋದಾಗ್ಲಿ, ವೈಟಮಿನ್ ಸಿಗಳನ್ನು ತಗೊಳ್ಳೋದಾಗ್ಲಿ, ಮತ್ತೆ ಹೆಚ್ಚಿನ ಒಂದು ಊಟದಲ್ಲಿ ಇದು, ಮತ್ತೆ ಟ್ರಾವೆಲ್ಗಳು ಆದಷ್ಟು ಹೊರಗಡೆಗೆ ಟ್ರಾವೆಲ್ ಮಾಡದೇ ಇರೋದು, ಇವನ್ನೆಲ್ಲ ಒಂದ್ ಕಡೆಯಿಂದ ನಾವು ಮಾಡ್ಕೊಂಡು ಬಂದ್ರೆ ಇದನ್ನ ನಾವು ಅಷ್ಟಕ್ಕಷ್ಟೇ ನಾವು ಪ್ರಿವೆಂಟ್ ಮಾಡಬಹುದು. ಇದು ಜನದ ಮೇಲೆ ತುಂಬಾ ಜವಾಬ್ದಾರಿ ಇದೆ ಅಂತ ನಾವ್ ಹೇಳ್ಬೋದು. ವ್ಯಾಕ್ಸಿನ್ ಬಂದ ತಕ್ಷಣ ಕೊಡೋದು ನಮ್ ಜವಾಬ್ದಾರಿ, ನಮ್ಗೆ ಗೈಡ್ಲೈನ್ಸ್ ಇರುತ್ತೆ, ಕೊಟ್ಬಿಡ್ತೀವಿ ಅಷ್ಟೇ. ಈಗ ನಾನೇ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಅಫ್ಕೋರ್ಸ್ ಇಟ್ ಇಸ್ ಇನ್ ವ್ಯಾಕ್ಸಿನೇಷನ್ ಇನ್ಫೆಕ್ಷನ್ ಡಿಪಾರ್ಟ್ಮೆಂಟ್. ಬಟ್ ಗೌರ್ಮೆಂಟ್ ಅಲ್ಲೂ ಪಾಪ ಏನ್ ಮಾಡ್ತಾರೆ, ಬಂದ ಮೇಲೆ ಅವ್ರು ಬಂದವ್ರಿಗೆ ಕೊಡ್ಲೇಬೇಕು. ಕೊಟ್ಟ ತಕ್ಷಣ ಹಂಗಾಯ್ತು ಹಿಂಗಾಯ್ತು ಅನ್ನೋ ಬದಲು ಅವರೇ ಯೋಚನೆ ಮಾಡಿ ಅದನ್ನ ತಗೋಬೇಕು, ಇಲ್ಲ ಬರೆದು ಕೊಡ್ಬೇಕು. ಅಷ್ಟೇ ಇರೋದು ಇವಾಗ ಇಲ್ಲಿ. ಮುಂದಿನ ಹೆಚ್ಚಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ, ಅಲ್ವೇ? ಅದೇ ನಮಸ್ಕಾರ. ಆತಂಕ ಪಡಿಸೋದು ಬೇಡ, ಅದೇ ಮುಂಜಾಗ್ರತಾ ಕ್ರಮ ಇರ್ಲಿ ಅನ್ನೋದು ಅಷ್ಟೇ. ಅಷ್ಟೇ. ಇದೆಲ್ಲ ಸಿಂಪ್ಟಮ್ಸ್ ಇರೋದು ಕಾಮನ್. ಶೆಟ್ಟಿ ಸರ್, ಈಗ ಪ್ರಮುಖವಾಗಿ ಕೇಂದ್ರ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ? ನೋಡಿ, ಈ ಕೇಂದ್ರ ಇಲಾಖೆಯವರು ಯೂಶುವಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನೀವು ಹೇಳಿದ್ರೆ ಚೈನಾದಲ್ಲಿ ಔಟ್ ಬ್ರೇಕ್ ಆಗಿದೆ ಅಂತ. ಸೊ ಅದರ ಸಿವಿಯರಿಟಿ ಏನು, ಅದರ ಇಂಟೆನ್ಸಿಟಿ ಏನಾಗ್ತಾ ಇದೆ, ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಪ್ರಭಾವ ಬೀಳ್ತಾ ಇದೆ ಅನ್ನೋದು ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಅದು ಒಮ್ಮೆ ಮಾನಿಟರಿಂಗ್ ಆದ್ಮೇಲೆ ನಾವು ಡಿಸ್ಕಸ್ ಮಾಡಿದಂಗೆ WHO ಆಲ್ಸೋ ಡಸ್ ದ ಸೇಮ್ ಥಿಂಗ್ ಅಲ್ವಾ. ಸೊ ಇಂಥ ಇನ್ಫಾರ್ಮೇಶನ್ಗಳು ಎವ್ರಿ ಕಂಟ್ರೀಸ್ ಗಳಿಗೆ ಸ್ಪ್ರೆಡ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಟೈಮ್ ಕೋವಿಡ್ ಎಲ್ಲ ಆದಂಗೆ ಟ್ರಾವೆಲ್ ಅನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನೋದು ನೋಡ್ಕೊಳ್ತಾರೆ ಯೂಶಲಿ. ಬಟ್ ನಮ್ಮ ಕಂಟ್ರಿ ದೇಶ ಪ್ರಿಪೇರ್ಡ್ನೆಸ್ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಎಷ್ಟು ಬೆಡ್ಸ್ ಇದೆ, ICU ಬೆಡ್ಸ್ ಎಷ್ಟಿದೆ, ನಮ್ಮ ಕೆಪಾಸಿಟಿ ಯಾವ ರೀತಿ ಇದೆ. ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಕೋವಿಡ್ ಆದ್ರಿಂದ ಇದೇನು ಹೊಸ್ತಲ್ಲ. ಸೊ ಐ ಥಿಂಕ್ ಐ ಆಮ್ ಶೂರ್ ದೇ ವಿಲ್ ಬಿ ಕೀಪಿಂಗ್ ಅ ಕ್ಲೋಸ್ ವಾಚ್. ಮತ್ತೆ ನೋಡಿ, ನೀವು ಈಗ ಒಂದು ವರ್ಲ್ಡ್ ವ್ಯಾಕ್ಸಿನ್ ಬಗ್ಗೆ ಹೇಳಿದಿರ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಲ್ವಾ. ಸಿ ದೀಸ್ ಥಿಂಗ್ಸ್ ಆರ್ ಜನರಲಿ ಮಿಸ್ಕನ್ಸೆಪ್ಷನ್ ನಾವು ತೆಗಿಬೇಕು. ಇಲ್ಲಾಂತಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದ್ದಾಗ ಅದನ್ನು ತಗೊಳ್ಳೋದೇ ತೊಂದರೆಯಿಂದ ಬೀಳುವ ಜಾಸ್ತಿ. ಈಗ ನೋಡಿ, ರೋಡ್ ಕ್ರಾಸ್ ಮಾಡಿದಾಗ ಆಕ್ಸಿಡೆಂಟ್ ಆಗುತ್ತೆ. ಸೊ ಅದಕ್ಕೆ ರೋಡ್ ಕ್ರಾಸ್ ಮಾಡೋದು ನಿಲ್ಲಿಸ್ತೀರಾ ನೀವು? ಸೈಡ್ ಎಫೆಕ್ಟ್ ಇದೆಯಪ್ಪ, ನಾನು ರೋಡ್ ಕ್ರಾಸ್ ಮಾಡಿದ್ರೆ ಸತ್ತೇ ಹೋಗ್ಬೋದು, ನಾನು ರೋಡೇ ಕ್ರಾಸ್ ಮಾಡಲ್ಲ ಅಂತಂದ್ರೆ. ಪ್ಲೇನಲ್ಲಿ ಹೋದ್ರೆ ಒಂದು ಕ್ರ್ಯಾಶ್ ಆಗಿ ಜನ ಸಾಯ್ತಾರೆ, ಪ್ಲೇನ್ ಸ್ಟಾಪ್ ಮಾಡ್ತೀವಿ ಹೋಗೋದು. ಟ್ರೈನಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿ ಟ್ರೈನಲ್ಲಿ ಹೋಗಿ ನಿಲ್ಲಿಸ್ತೀವಿ, ಕಾರ್ ಆಕ್ಸಿಡೆಂಟ್ ಆಗಿ ಕಾರಲ್ಲಿ ನಿಲ್ಲಿಸ್ತೀವಿ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಪ್ರಾಬ್ಲಮ್. ಬಟ್ ಏನಂತಂದ್ರೆ ಅದರ ಬೆನಿಫಿಟ್ ಇಸ್ ಫಾರ್ 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 ಮೋರ್ ದೆನ್ ಅ ಪ್ರಾಬ್ಲಮ್ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅನ್ನೋದು ನಾವು ಟ್ರಾವೆಲ್ ಮಾಡೋದು ನಿಲ್ಲಿಸ್ಬಿಟ್ರೆ ಹೇಗೆ? ಸೊ ಆ ರೀತಿನೇ ಯಾವುದೋ ಒಂದೆರಡು ಸೈಡ್ ಎಫೆಕ್ಟ್ಗಳು ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಎದುರುಗಡೆ ಬಾವಿ ಇದ್ರು ಆ ಬಾವಿಯಲ್ಲಿ ಬಿದ್ದು ಹೊರಗೆ ಹೋಗಿ ಅಂತ. ಸೊ ಏನಾಗುತ್ತೆ ಅಂತಂದ್ರೆ ನೋಡಿ, ವ್ಯಾಕ್ಸಿನ್ ಯಾವಾಗ ಮಾಡ್ತೀವಿ ಅಂತಂದ್ರೆ, ಆ ಕಾಯಿಲೆ ಡೈರೆಕ್ಟ್ ಇನ್ಫೆಕ್ಷನ್ ಬಂದಾಗ ಅದರಿಂದ ಸಾಯುವ ಚಾನ್ಸಸ್ ಪ್ರಮಾಣ ತುಂಬಾನೇ ಜಾಸ್ತಿ ಇದ್ರೆ ದೆನ್ ವಿ ಕ್ರಿಯೇಟ್ ಅ ವ್ಯಾಕ್ಸಿನ್. ಬಟ್ ಆ ವ್ಯಾಕ್ಸಿನ್ ಅಲ್ಲಿ ನೋಡಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇನ್ಫೆಕ್ಷನ್ ಕೋವಿಡ್ ಬಂತು ಅಂತ ಅಂದ್ಕೊಳ್ಳೋ, ನಾನು ಉದಾಹರಣೆ ಕೊಡ್ತಾ ಇರೋದು ನಿಮಗೆ. 100ರಲ್ಲಿ ಒಬ್ಬರಿಗೆ ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಳ್ಳೋ, 1% ಮೈಟ್ ಡೈ. ಬಟ್ ವ್ಯಾಕ್ಸಿನ್ ಕೊಟ್ಟಾಗ ಔಟ್ ಆಫ್ 1 crore ಪೀಪಲ್, ಇಫ್ 1% ಗೆಟ್ಸ್ ಅ ಪ್ರಾಬ್ಲಮ್, ಆಬ್ವಿಯಸ್ಲಿ ಅಡ್ವಾಂಟೇಜ್ ಇಸ್ ಫಾರ್ ಮೋರ್ ದೆನ್ ಅ ಕಾಂಪ್ಲಿಕೇಶನ್ ಅಲ್ವಾ. ಬಟ್ ಏನಾಗಿದೆ ಕೋವಿಡ್ ಟೈಮಲ್ಲಿ, ಐ ಥಿಂಕ್ ದ ಫಸ್ಟ್ ಟೈಮ್ ಇನ್ ದ ಮ್ಯಾನ್ ಕೈಂಡ್ ಎಂಟೈರ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ವೆಂಟ್ ಫಾರ್ ಅ ವ್ಯಾಕ್ಸಿನ್. ಜನರ ಸಂಖ್ಯೆ ಅಷ್ಟಿದೆ. ಸೊ ಆವಾಗ ಏನಾಗುತ್ತೆ, ಒಂದೆರಡು ಸೈಡ್ ಎಫೆಕ್ಟ್ಸ್ ಬಂದ್ರು, ಪೇಪರಲ್ಲೆಲ್ಲ ಫ್ರಂಟ್ ಪೇಜ್ ಬಂದು ಎಲ್ಲ ವ್ಯಾಕ್ಸಿನ್ ಹೆಂಗಾಯ್ತು ಹಂಗಾಯ್ತು ಅನ್ನೋದ್ರಿಂದ ಸುಮಾರು ಮಿಸ್ಕನ್ಸೆಪ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ವಾಟ್ ಆನ್ ಟ್ರೈ ಟು ಟೆಲ್ ಇಸ್, ಇಂಥ ವ್ಯಾಕ್ಸಿನ್ ಎಲ್ಲ ಬಂತು, ಅದರ ಕಾಂಪ್ಲಿಕೇಶನ್ಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡೋದು ಬಿಟ್ಟು ಅದರ ಬೆನಿಫಿಟ್ ಅನ್ನು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ವ್ಯಾಕ್ಸಿನ್ ತಯಾರು ಮಾಡೋದು ಇಸ್ ನಾಟ್ ಅ ಜೋಕ್. ಅದರ ಹಿಂದೆ ಸುಮಾರು ಕೋಟಿ ಖರ್ಚು ಮಾಡಿ, ಸುಮಾರು ಇನ್ವೆಸ್ಟಿಗೇಷನ್ ಮಾಡಿ, ಸುಮಾರು ಸೈಂಟಿಸ್ಟ್ಗಳು ಇನ್ವಾಲ್ವ್ ಆಗಿ, ಸುಮಾರು ಲೆವೆಲ್ ಪಾಸ್ ಮಾಡಿ ಬರಬೇಕು. ಇಟ್ ಜಸ್ಟ್ ಡ್ರಗ್ ರಿಸರ್ಚ್ ಅಂಡ್ ವ್ಯಾಕ್ಸಿನ್ ರಿಸರ್ಚ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್, ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಫೀಲ್ಡ್. ಸೊ ದಟ್ಸ್ ಅ ಗ್ರೇಟ್ನೆಸ್ ಆಫ್ ಅವರ್ ಮಾಡರ್ನ್ ಸೈನ್ಸ್. ಅದನ್ನು ಸೆಲೆಬ್ರೇಟ್ ಮಾಡೋದು ಬಿಟ್ಟು ಅದರಲ್ಲೂ ನಾವು ತಪ್ಪು ಹುಡ್ಕೊಳ್ಳೋದು ಸರಿಯಲ್ಲ ಅಂತ ನನ್ನ ಭಾವನೆ. ಎಸ್, ಓಕೆ 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 ಭಾವನಾ ಮೇಡಮ್ ಅವರು, ಈಗ ಕೊನೆಯದಾಗಿ ಮಕ್ಕಳು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು, ಏನು ಹೇಳ್ತೀರಿ ಕೊನೆಯದಾಗಿ ಈ ವೈರಸ್ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ? ಮಕ್ಕಳಿಗೆ ಅಂದರೆ ನಿಮ್ಮ ಕೊನೆಯ ರಿಯಾಕ್ಷನ್ ಏನು, ಅಂದರೆ ಈ ವೈರಸ್ ಬಗ್ಗೆ ಏನು ಹೇಳ್ತೀರಿ? ಮಕ್ಕಳಾಗಿರ್ಬೋದು ಅಥವಾ ತಂದೆ ತಾಯಿ ಏನಾದರೂ ಒಂದು ಸಲಹೆ ಕೊಡೋದಾದರೆ? ಓಕೆ, ಸ್ವಲ್ಪ ಪ್ರಿವೆಂಟಿವ್ ಮೆಷರ್ಸ್ ತಗೊಂಡ್ರೆ ಸಾಕಾಗತ್ತೆ. ಬೇರೆ ಅಷ್ಟೊಂದು ಜಾಸ್ತಿ ಇದಕ್ಕೂ ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಏನೂ ಇಲ್ಲ.
ಸೊ ಕೋವಿಡ್ ಟೈಮಲ್ಲಿ ನಾವು ಯಾವ್ಯಾವ ಥರ ಮೆಜರ್ಸ್ ತಗೊಂಡಿದ್ದೀವೋ ಅಷ್ಟು ತಗೊಂಡ್ರೆ ಸಾಕು. ಅದು ಅಡಲ್ಟ್ಸ್ಗಾಗಲಿ ಮಕ್ಕಳಿಗಾಗಲಿ ಯಾರಿಗಾದ್ರೂ ಆಗಲಿ. ಹೇಗೆ ನೋಡ್ತೀರಾ ಮೇಡಮ್, ಮುಂದೆ ಭಾರತದಲ್ಲಿ ಬರ್ಬೋದಾ ಹೇಗೆ ಅಂತ? ಇಟ್ಸ್ ಭಾರತದಲ್ಲಿ ಇದೆ. ಇಟ್ಸ್ ನಾಟ್ ಲೈಕ್ ನ್ಯೂ ವೈರಸ್. ನಾನು ಹೇಳ್ದಂಗೆ ನಾವು ಎಷ್ಟೋ ಮಕ್ಕಳಲ್ಲಿ ಇನ್ಫೆಕ್ಷನ್ ಇದ್ದಾಗ, ಲಂಗ್ ಇನ್ಫೆಕ್ಷನ್ ಇದ್ದಾಗ ಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ ಹ್ಯೂಮನ್ ಮೆಟಾ ವೈರಸ್ನ ಐಸೋಲೇಟ್ ಮಾಡಿದ್ದೀವಿ. ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ನ್ಯೂ. ಇದೇ ವೈರಸ್ ಓನ್ಲಿ ದ್ಯಾಟ್ ರೀಚ್ಡ್ ಅ ಪ್ಯಾಂಡಮಿಕ್. ಕೋವಿಡ್ ಆಲ್ಸೋ ಸೇಮ್ ಥಿಂಗ್. ಕೋವಿಡ್ ಫಸ್ಟ್ ಟೈಮ್ ಏನು ಬಂದಿರಲಿಲ್ಲ, ಮುಂಚೆಯಿಂದನೂ ಇತ್ತು ವರ್ಲ್ಡಲ್ಲಿ. ಇಟ್ಸ್ ಜಸ್ಟ್ ದ್ಯಾಟ್ ವಿ ಹ್ಯಾವ್ ದ ಸಿವಿಯಾರಿಟಿ ಅಂತ ಹೇಳ್ತೀವಲ್ಲ, ಸ್ಟ್ರೈನ್ಸ್ ವೇರಿಯೇಷನ್ ಅಂತ ಹೇಳ್ತೇವೆ. ಅದು ಸ್ಟ್ರೈನ್ ವೇರಿಯಂಟ್ ಆದಾಗ ಸ್ವಲ್ಪ ಸ್ಪ್ರೆಡ್ಡಿಂಗ್ ಮೇ ಬಿ ಮೋರ್ ಸಿವಿಯರ್ ಆ ಥರ. ಸೊ ಈಗಿನ ಮೆಟಾನ್ಯೂಮೋ ವೈರಸ್ ಇಸ್ ಫೌಂಡ್ ಇನ್ 2001. ಅವಾಗಿಂದ ಇದೆ. ಇಟ್ಸ್ ನಥಿಂಗ್ ಲೈಕ್ ಸಮಥಿಂಗ್ ವಿಚ್ ಇಸ್ ನ್ಯೂ ಆ ಥರ ಇದ್ದಾಗ. ಸೊ ಇದು ಸ್ಟ್ರೈನ್ ಏನಂದರೆ ವೇರಿಯಂಟ್ ಆಗಿ ರ್ಯಾಪಿಡಾಗಿ ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ಇದೆಯಾ? ಅದು ವೆರಿ ಅರ್ಲಿ ಟು ಟೆಲ್ ಅಟ್ ದಿಸ್ ಸ್ಟೇಜ್. ವಿ ನೀಡ್ ಸರ್ಟನ್ ಸ್ಟಡೀಸ್ ಟು ಬಿ ಡನ್. ಅದೇ ಇವರು ಎಪಿಡಮಾಲಜಿಸ್ಟ್ ಅಂತ ಹೇಳ್ತೀವಿ, ಅವ್ರ ಸ್ಟಡೀಸ್ ನೋಡಿಬಿಟ್ಟು ಅದರಿಂದ ವಿ ಕ್ಯಾನ್ ಟೆಲ್ ವೆದರ್ ಇಸ್ ಸ್ಪ್ರೆಡಿಂಗ್ ರ್ಯಾಪಿಡ್ಲಿ ಆರ್ ನಾಟ್. ಟಿಲ್ ದೆನ್ ಐ ಥಿಂಕ್ ದರ್ ಇಸ್ ತುಂಬ ಭಯಪಡೋ ಅಂಥದ್ದು ಏನೂ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಕಾಮನ್ ಕೋಲ್ಡ್ ಆಗಿ ಹೇಗೆ ಪ್ರಿಕಾಷನ್ಸ್ ತೆಗಿತೀರಾ, ಲೈಕ್ ವಿ ವೇ ಪ್ರಿವೆಂಟಿಂಗ್ ಓವರ್ ಕ್ರೌಡೆಡ್ ಪ್ಲೇಸಸ್ ಆಗಲಿ ಪ್ರಿವೆಂಟ್ ಆಗಲಿ, ನಿಮಗೆ ಕೋಲ್ಡ್ ಬಂದಾಗ ಬೇರೆಯವರಲ್ಲಿ ಕಾಂಟ್ಯಾಕ್ಟ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತು ಹ್ಯಾಂಡ್ ವಾಶ್, ಅದೇ ನಾವು ಹೇಳಿದಾಗೆ ಅದನ್ನು ಪ್ರಿಕಾಷನ್ ತೊಗೊಂಡ್ರೆ ದಟ್ ಶುಡ್ ಬಿ ಎನಫ್ ಅನಿಸುತ್ತೆ ಈಗ ಮಟ್ಟಿಗೆ. ಎಸ್ ನಿಮಿಷ ಮೇಡಮ್, ಜನ ಏನು ಎಚ್ಚೆತ್ಕೊಳ್ಬೇಕು, ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು? ಇವ್ರು ಹೇಳಿದಾಗೇ ಸೋಷಿಯಲ್ ಡಿಸ್ಟೆನ್ಸಿಂಗ್, ಕೋಲ್ಡ್ ಬಂದಾಗ ಸ್ವಲ್ಪ ಪ್ರಿಕಾಷನ್ ಮಾಡ್ಕೊಳ್ಳಿ, ಹ್ಯಾಂಡ್ ಹೈಜೀನ್, ಮತ್ತು ನ್ಯೂಟ್ರಿಷನ್ ವೈಸ್ ಊಟ ಮಾಡ್ಕೊಳ್ಳಿ, ಇಮ್ಯುನಿಟಿ ಮೇಂಟೈನ್ ಮಾಡ್ಕೊಳ್ಳಿ, ಹೈಡ್ರೇಟೆಡ್ ಆಗಿರ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇದೆಲ್ಲ ಮಾಡಿಕೊಂಡ್ರೆ ಪ್ರಿವೆನ್ಷನ್ ಆಗುತ್ತೆ ಅಂತ. ಎಸ್ ಎಸ್, ಥ್ಯಾಂಕ್ ಯು ವೆರಿ ಮಚ್. 5 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ಕೋವಿಡ್ ಆದ ನಂತರ ಬಂದಿರುವಂಥ ವೈರಸ್ ಇದೆಯಲ್ಲ, ಈ ವೈರಸ್ಸು ಆತಂಕ ಪಡುವಂಥದ್ದು ಅಗತ್ಯತೆ ಏನಿಲ್ಲ. ಬಟ್ ಕೋವಿಡ್ ಟೈಮಲ್ಲಿ ಏನಿಲ್ಲ ಆಗಿತ್ತಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಿದ್ರಲ್ಲ, ಅಂದರೆ ಮಾಸ್ಕ್ ಹಾಕೊಳ್ಳೋ ಆಗಿರ್ಬೋದು, ಅಥವಾ ಅಂತರವನ್ನು ಕಾಪಾಡ್ಕೊಳ್ಳೋದು, ಸ್ಯಾನಿಟೈಸರ್ನೇನು ಬಳಸ್ತಿದ್ರಲ್ಲ ಅದನ್ನೇ ಕಂಟಿನ್ಯೂ ಮಾಡಿ, ಅದೇನು ಸಮಸ್ಯೆ ಇಲ್ಲ. ಬಟ್ ಒಂದು ವಿಚಾರ ಏನು ಅಂತಂದರೆ, ನಮ್ಮ ದೇಶಕ್ಕೆ ಕಾಲು ಹಿಡದೇ ಇರಲಿ ಅಂತೇಳಿ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.